ನಮಸ್ಕಾರ, ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ರಾಷ್ಟ್ರೀಯ ಶಿಕ್ಷಣ ನೀತಿ ಕರ್ನಾಟಕದಲ್ಲೇ ಮೊದಲು ಜಾರಿ. ಎನ್ಇಪಿ ಹೇಳಿಕೆಯೋ ಭವಿಷ್ಯದ ಚಿಂತನೆಯೋ? ವಿಪಕ್ಷಗಳ ವಿರೋಧ ಯಾಕೆ? ಇದ್ರ ಬಗ್ಗೆ ಶಿಕ್ಷಣ ತಜ್ಞರ ಅಭಿಪ್ರಾಯ ಏನು? ರಾಷ್ಟ್ರೀಯ ಶಿಕ್ಷಣ ನೀತಿಯ ಸತ್ಯ ಮಿಥ್ಯದ ಬಗ್ಗೆ ಇನ್ ಡೀಟೇಲ್ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ಕೊಂಡು ಹೋಗೋಣ. ಇಡೀ ದೇಶಕ್ಕೆ ಹೊಸ ಶಿಕ್ಷಣ ನೀತಿ ಇನ್ನೇನು ಸ್ವಲ್ಪ ದಿನದಲ್ಲೇ ಜಾರಿ ಆಗುತ್ತೆ. ಬಹು ನಿರೀಕ್ಷಿತ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಇದು 2021-22ನೇ ಸಾಲಿನಿಂದಲೇ ಜಾರಿಗೆ ಸಿದ್ಧತೆ ಆಗ್ತಾ ಇದೆ. ಅದರಲ್ಲಿ ಈ ಟಾಪಿಕ್ ಅನ್ನ ಇವತ್ತು ಚೂಸ್ ಮಾಡೋದಕ್ಕೆ, ಇದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿರೋದು ನಮ್ಮ ರಾಜ್ಯದಿಂದಲೇ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿಂದಲೇ ಜಾರಿ ಆಗಲಿ ಅಂತ ಒಂದು ಆದೇಶ ಈಗ ಹೊರಬಿದ್ದಿದೆ. ಉನ್ನತ ಶಿಕ್ಷಣ ಸಚಿವರು ಇದಕ್ಕೆ ಒಂದು ಸಹಿಯನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಇಲ್ಲಿಂದಲೇ ಆರಂಭ ಆಗುತ್ತೆ ಅಂತಂದ್ರೆ ಯಾವ ತರ ಆರಂಭ ಆಗುತ್ತೆ? ಈಗ ಒಂದಿಷ್ಟು ಗೊಂದಲಗಳಿದೆ ಇದ್ರ ಬಗ್ಗೆ. ಯಾವ ತರದ ಗೊಂದಲ ಅಂದ್ರೆ ನೋಡಿ, ಖಾಸಗಿ ಶಾಲೆಯವರು ಇದಕ್ಕೆ ಒಪ್ಕೊಳ್ತಾರಾ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೂ? ಮತ್ತೆ ಗೌರ್ಮೆಂಟ್ ಶಾಲೆಯವರಿಗೆ ಒಂದು ಅವಕಾಶ ಸಿಗುತ್ತೆ, ಇಲ್ಲ ಅಂತಲ್ಲ. ಸೊ ಇವರನ್ನ ಒಳಗಡೆ ಬಿಟ್ಕೊಳ್ತಾರಾ ಖಾಸಗಿ ಅವರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಈಗ ಒನ್ ನೇಷನ್ ಒನ್ ಸಿಲೆಬಸ್ ಇದು ಜಾರಿಗೆ ಬರಬೇಕು ಅಂತ ಹೇಳಿ. ಮತ್ತೆ ಈಗ ನೋಡಿ, ಭಾಷಾ ವಿಚಾರಕ್ಕೆ ಅಂತ ನಾವು ಬರೋದಾದ್ರೆ ಈಗ ಕನ್ನಡ ಕಡೆಗಣಿಸಲ್ಪಡುತ್ತೆ ಅನ್ನೋ ಒಂದು ಆರೋಪ ಕೂಡ ಇದೆ. ಶಿಕ್ಷಣ ತಜ್ಞರು ಹಾಗಾದ್ರೆ ಇದಕ್ಕೆ ಏನ್ ಹೇಳ್ತಾರೆ? ಕನ್ನಡಕ್ಕೆ ಪ್ರಾಶಸ್ತ್ಯ ಸಿಗುತ್ತಾ ಅಥವಾ ನಿಜಕ್ಕೂ ಕನ್ನಡ ಮತ್ತಷ್ಟು ಕಡೆಗಣಿಸಲ್ಪಡುತ್ತಾ? ಎಲ್ಲದರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಒಟ್ಟು 876 ಪೇಜ್ ಇದೆ ಈ NEP-ಲಿ, ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಲಿ. ಅದರಲ್ಲಿ ಒಂದೊಂದೇ ಹಂತವನ್ನ ನಾವು ನೋಡ್ಕೊಂಡು ಹೋಗೋದಾದ್ರೆ 1 ವರ್ಷ ಪದವಿ ಅಧ್ಯಯನಕ್ಕೂ ಕೂಡ ಪ್ರಮಾಣ ಪತ್ರ ಅಂತ ಸಿಗುತ್ತೆ. ಇಷ್ಟು ವರ್ಷ ಏನಾಗ್ತಿತ್ತು, ಪ್ರೆಸೆಂಟ್ ಚಾಲ್ತಿಯಲ್ಲಿರುವಂತ ಶಿಕ್ಷಣ ನೀತಿ ಪ್ರಕಾರ ನೀವೊಂದು ಡಿಗ್ರಿನ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ 3 ವರ್ಷ ನೀವು ಕಾಲೇಜ್ಗೆ ಹೋಗ್ಬೇಕಾಗುತ್ತೆ, ಅಥವಾ ಕರೆಸ್ಪಾಂಡೆನ್ಸ್ ಅಲ್ಲಿ ನೀವು ಮಾಡ್ತೀರಾ ಅಂದ್ರೆ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಅಂತ ಯಾವುದು ಸಿಗೋದಿಲ್ಲ. ಆದ್ರೆ ಈ ಹೊಸ ಶಿಕ್ಷಣ ನೀತಿ ಪ್ರಕಾರವಾಗಿ ಪದವಿಯನ್ನ ಮೊಟಕುಗೊಳಿಸಿದ್ರೆ ನೀವು ಆ ಹಂತದಿಂದಲೇ ಮತ್ತೆ ರೀಸ್ಟಾರ್ಟ್ ಮಾಡಬಹುದು. 1 ವರ್ಷ ಅಕಸ್ಮಾತ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅಧ್ಯಯನಕ್ಕೆ ಅಂತ ಪ್ರಮಾಣ ಪತ್ರ ಕೊಡ್ತಾರೆ. 2 ವರ್ಷದ ಪದವಿಗೆ ಡಿಪ್ಲೊಮೊ ಅಂತ ಕನ್ಸಿಡರ್ ಮಾಡಿ ಪ್ರಮಾಣ ಪತ್ರ ಕೊಡ್ತಾರೆ. ಇನ್ನು 3 ವರ್ಷ ಕಂಪ್ಲೀಟ್ ಆಗಿ ನೀವು ಪೂರೈಸಿದ್ರೆ ಪದವಿ ಪ್ರಮಾಣ ಪತ್ರ ನಿಮ್ಮ ಕೈಗೆ ಸಿಗುತ್ತೆ. ಈಗ ಕನ್ನಡದ ಜೊತೆಯಲ್ಲಿ ನಾನು ಆಗ್ಲೇ ಹೇಳ್ತಿದ್ನಲ್ಲ, ಮತ್ತೊಂದು ಭಾಷಾ ವಿಷಯವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಹೊಸ ನೀತಿ ಜಾರಿ ಆದೇಶಕ್ಕೆ ರಾಜ್ಯದಲ್ಲಿ ಈಗ ಸಹಿ ಬಿದ್ದಿದ್ದಾಗಿದೆ. ಭಾರತ ದೇಶ ಮುಂದುವರಿಬೇಕು, ನಮ್ಮ ಯುವಕರಿಗೆಲ್ಲರಿಗೂ ಉತ್ತಮ ಭವಿಷ್ಯ ಕಾಣಬೇಕು, ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಒಂದು ಪರಿಹಾರ ಅಂದ್ರೆ ಏನು ಅಂದರೆ ಶಿಕ್ಷಣದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ತರಬೇಕು, ಅದಕ್ಕೆ ಆದ್ಯತೆ ಕೊಡುವಂಥದ್ದಾಗಬೇಕು. ಹಾಗಾಗಿ ಈ ದೃಷ್ಟಿಯಲ್ಲಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿವತ್ತು 34 ವರ್ಷದ ನಂತರ ಇದು ಬರ್ತಿರೋವಂಥದ್ದಿದೆ. ಹಾಗಾಗಿ ಇವತ್ತು ಸಮಾಜದಲ್ಲಿ ಇವತ್ತು ಶಿಕ್ಷಣದಲ್ಲಿ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ಉತ್ತಮಗೊಳಿಸಲಿಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಾಕಷ್ಟು ಸಮಾಲೋಚನೆಗಳನ್ನು ಮಾಡಿ 5.5 ವರ್ಷ ಕಾಲ ಸಮಾಲೋಚನೆಗಳನ್ನು ಮಾಡಿ ತದನಂತರ ಇದನ್ನು ಅನುಷ್ಠಾನಕ್ಕೆ ತರುವಂಥದ್ದಾಗಿದೆ. ಏನು ಇವತ್ತು 2020 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 21ರಿಂದ ಅನುಷ್ಠಾನವನ್ನು ಮಾಡಲಿಕ್ಕೆ ನಿರ್ಣಯವನ್ನು 1 ವರ್ಷದ ಮುಂಚೆನೇ ತಗೊಂಡಿದ್ದಾಯಿತು. ಇವತ್ತು 1 ವರ್ಷದ ಆಚರಣೆಯನ್ನು ಈ ದೇಶದಲ್ಲಿ ಆಚರಣೆಯನ್ನು ಫಸ್ಟ್ ಆ್ಯನಿವರ್ಸರಿ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಘೋಷಣೆ ಮಾಡಿದ 1 ವರ್ಷ ಅವಧಿಯನ್ನು ಪೂರೈಕೆ ಆಗಿರುವಂಥದ್ದಿದೆ. ನಮ್ಮ ಯುವಕರಿಗೆ ಉತ್ತಮ ಭವಿಷ್ಯವನ್ನು ಕಾಣುವಂಥದ್ದಾಗುತ್ತೆ. ನಾವು ಇವತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಯುವಕರಿಗೆ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಬೇಕಂದ್ರೆ ಇವತ್ತು ಸ್ಪರ್ಧೆ ವಿಶ್ವ ಮಟ್ಟದಲ್ಲಿದೆ. ಹಾಗಾಗಿ ಈ ಸ್ಪರ್ಧೆಯಲ್ಲಿ ನಾವು ಯಶಸ್ವಿ ಆಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು, ಗುಣಮಟ್ಟ ಸಿಗಬೇಕು, ಮತ್ತು ಪರಿಪೂರ್ಣತೆ ಇರಬೇಕು. ಕ್ರಾಂತಿ ಸಮಾಜದಲ್ಲಿ ಉತ್ತಮವಾದಂಥ ಕ್ರಾಂತಿ, ಉತ್ತಮವಾದಂಥ ಭವಿಷ್ಯ. ಕನ್ನಡ ಕಲಿಕೆ, ಕನ್ನಡ ನಾಡಾಗಿಯೂ ಕನ್ನಡ ಕಲಿಕೆ ಉತ್ತಮವಾಗ್ತಿರಲಿಲ್ಲ. ಕನ್ನಡ ಕಲಿಕೆಯನ್ನು ಇತಿಹಾಸದಲ್ಲಿ ಯಾರು ಕಡ್ಡಾಯವನ್ನು ಮಾಡಿರಲಿಲ್ಲ, ಇವತ್ತು ನಾವು ಕಡ್ಡಾಯವಾಗಿ ಮಾಡಿದ್ದೀವಿ. ನಿಜಕ್ಕೂ ಇದು ಭಾಳ ಸ್ಪಷ್ಟ ಸಂದೇಶ. ಕನ್ನಡ ನಾಡು ಭಾಳ ಉತ್ತಮವಾಗಿ ಕಾಣಬೇಕು, ಕನ್ನಡವನ್ನು ಕಲಿಬೇಕು, ಕನ್ನಡ ಭಾಷೆಯಲ್ಲೇ ಎಲ್ಲರೂ ಸಂಪರ್ಕಿಸಬೇಕು, ಮತ್ತು ಮಾತುಕತೆ, ಆಡಳಿತ ಮತ್ತು ಎಲ್ಲ ರೀತಿಯಾದಂಥ ವಿಚಾರಗಳು ನಡಿಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇಷ್ಟು ಮಾಡುವಂಥದ್ದಾಗಿದೆ. ಮತ್ತು ಮುಂಚೆ ಕಲಿಕೆ 6 ವರ್ಷದಿಂದ ಪ್ರಾರಂಭ ಆಗ್ತಿತ್ತು, ಈಗ 3 ವಯಸ್ಸಿನಿಂದ ಕಲಿಕೆ ಪ್ರಾರಂಭ ಆಗ್ತಿದೆ. 3ರಿಂದ 6 ವಯಸ್ಸು, 3ರಿಂದ 6 ವಯಸ್ಸಿನಲ್ಲೇ 85%
ಕಲಿಕೆ ಆಗ್ತಿತ್ತು ಅಂಥ ಒಂದು ಅವಧಿನೇ ಬಿಟ್ಟೋಗಿತ್ತು. ಇವತ್ತು ಅದನ್ನೆಲ್ಲ ಸೇರಿಸ್ಕೊಳ್ಳೋ ಮೂಲಕ ಭಾಳ ಅದ್ಭುತವಾಗಿ ಮಲ್ಟಿ ಡಿಸಿಪ್ಲಿನರಿ, ಮಲ್ಟಿ ಎಂಟ್ರಿ, ಮಲ್ಟಿ ಎಕ್ಸಿಟ್, ಫ್ಲೆಕ್ಸಿಬಲ್, ಕ್ರಿಯೇಟಿವ್, ಕಾನ್ಸೆಪ್ಟ್ ಲರ್ನಿಂಗ್, ಬಾಯ್ಪಾಠ ಮಾಡೋದಲ್ಲ, ಇವತ್ತು ನಿಜಕ್ಕೂ ಕಲಿತು ಅರ್ಥೈಸ್ಕೊಂಡು ಈ ಕಾಲೇಜಿಗೆ ಹೋಗೋದು ಕೇವಲ ಡಿಗ್ರಿಗಳಿಗೋಸ್ಕರಲ್ಲ, ಜ್ಞಾನವನ್ನು ಪಡೆಯೋದು, ಕೌಶಲ್ಯತೆಯನ್ನು ಪಡೆದು ಸಮಾಜವನ್ನು ಸದೃಢವಾಗಿ ಕಟ್ಟಲಿಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ನಮ್ಮ ಭವಿಷ್ಯ ನಿರ್ಮಾಣ ಮಾಡುವಂಥದ್ದು. ಈ ದಿಕ್ಕಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಗ್ರಮಾನ ಸ್ಥಾನದಲ್ಲಿದ್ದು ಇಡೀ ದೇಶಕ್ಕೆ ನಾಯಕತ್ವವನ್ನು ಕರ್ನಾಟಕ ರಾಜ್ಯ ಕೊಡೋ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನ ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ತೀವಿ ಅಂತ ವಿಶ್ವಾಸದಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಆತಂಕನೂ ಬೇಡ. ಕಳವಳ ಈಗ ಅವ್ರು ವ್ಯಕ್ತಪಡಿಸಿರುವಂಥ ಎಲ್ಲ ಕಳವಳಕ್ಕೂ ನಾನು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಕನ್ನಡ ಕಲಿಕೆ ಬಗ್ಗೆ ಅವರ ಅನುಮಾನ ಇತ್ತು, ಕನ್ನಡ ಕಲಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮೊದಲು ಬರೀ ಕನ್ನಡ ಕಲಿಕೆ ಇತ್ತು, ಕಡ್ಡಾಯ ಇರಲಿಲ್ಲ, ಈಗ ಕಡ್ಡಾಯ ಮಾಡಿದ್ದೀವಿ. ಡಿಜಿಟಲ್ ಲರ್ನಿಂಗ್ ಆಪ್ಷನಲ್, ಯಾರು ಬೇಕಾದ್ರೂ ಯಾವುದನ್ನು ಉತ್ತಮವಾಗಿ ಪಡ್ಕೊಳ್ಳಿಕ್ಕೆ ಅವಕಾಶ ಇದ್ದರೆ ಡಿಜಿಟಲ್ನಲ್ಲಿ ತನ್ನ ಕಾಲೇಜ್ನಲ್ಲಿ ತನ್ನ ಸಂಸ್ಥೆಯಲ್ಲಿ ಪಡ್ಕೊಳ್ಳೋಕ್ಕಾಗದಿರೋದನ್ನು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕನೂ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ವಯಂ ಅಂತ ಪ್ಲ್ಯಾಟ್ಫಾರ್ಮ್ ಇದೆ. ಭಾರತ ಸರ್ಕಾರನೂ 8 ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕೊಟ್ಟಿದೆ. ಅದ್ರ ಜೊತೆ ನಮ್ಮದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಒಟ್ಟಾರೆ ಡಿಜಿಟಲ್ ಇನ್ಫಾರ್ಮೇಷನ್ ಫ್ರೀ ಆಫ್ ಕಾಸ್ಟು ತುಂಬ ಕಡೆ ಅವೈಲೇಬಿಲಿಟಿ ಇದೆ. ಪಡ್ಕೊಳ್ಳೋರು ಪಡ್ಕೋಬೋದು, ಅದಕ್ಕೇನು ಇದಿಲ್ಲ. ಯಾವ ಕಾಲೇಜಿದೆ ಯಾವ ಕಾಲೇಜಿಗೆ ಬೇಕವ್ರಿಗೆ ವರ್ಗಾವಣೆ ಮಾಡ್ಕೋಬೋದು, ಯಾವ ಯೂನಿವರ್ಸಿಟಿಯಿಂದನೂ ವರ್ಗಾವಣೆ ಮಾಡ್ಕೋಬೋದು. ಗುಣಮಟ್ಟ ಎಲ್ಲಿ ಚೆನ್ನಾಗಿದ್ರು ಹೋಗ್ಬೋದು. ತನ್ನ ಭವಿಷ್ಯ ಉತ್ತಮವಾಗಿ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ತಾನು ಏನು ಕಲಿಬೇಕು ಅಂತ ಅವ್ನಿಗೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನೇ ಕಲಿ ಅಂತ ಹೇಳಿ ನಾವು ಕೈ ಕಟ್ಟಾಕಿದ್ರೆ ಸರಿನಾ? ಕಲಿಕೆಯಲ್ಲಿ ಇಷ್ಟು ದೊಡ್ಡ ಸುಧಾರಣೆಗಳನ್ನು, ಗುಣಮಟ್ಟಗಳು ನನ್ನ ಸಂಸ್ಥೆಯಲ್ಲಿ ಒಂದು ವ್ಯವಸ್ಥೆ ಇಲ್ಲ ಅಂದರೆ ಇನ್ನೊಂದು ಸಂಸ್ಥೆನಲ್ಲೂ ಅದನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿರೋದು. ಯಾವುದೋ ಒಂದು ಕಂಪ್ನಿ ಇದೆ, ಕಂಪ್ನಿಗೂ ಕಾಲೇಜಿಗೂ ಸಂಬಂಧಗಳೇ ಇರ್ತಿರ್ಲಿಲ್ಲ. ಇವತ್ತು ಕಂಪ್ನಿನಲ್ಲೂ ವ್ಯವಸ್ಥೆ ಇರೋದನ್ನು ನನ್ನ ಕಾಲೇಜಿನಲ್ಲಿಲ್ಲ, ಅಲ್ಲಿಗೆ ಹೋಗಿ ಕಲಿಕೋಬೋದು. ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಬೋದು, ಬೇರೆ ಕಾಲೇಜ್ ಜೊತೆನೂ ಅವ್ರದ್ದೊಂದು ವ್ಯವಸ್ಥೆ ಇದ್ರೂ ಆ ಕಾಲೇಜಿನಲ್ಲಿ ಹೋಗಿ ಕಲಿತು ಬರ್ಬೋದು. ಈ ರೀತಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಕಲಿಬೋದು. ಇಂಥ ಅದ್ಭುತವಾದಂಥ ಪ್ರಕ್ರಿಯೆ ನಾನು ಪ್ರತಿಪಕ್ಷದಲ್ಲೂ ಹೇಳ್ತೀನಿ, ಇಂಥದ್ದು ಅದ್ಭುತ ಪ್ರಕ್ರಿಯೆ ಅವರು ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗೂ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರಿಗೂ ತಿಳಿದು ಮಾಡ್ತಿರುವಂಥ ಪ್ರಕ್ರಿಯೆನೇ. ಎಲ್ಲ ಒಂದು ಕಡೆ ಸುಮ್ಮನೆ ವಿರೋಧಿಸಬೇಕು ಅಂತ ವಿರೋಧಿಸುವಂಥದ್ದು ಇಲ್ಲೆಲ್ಲೂ ಉರುಳಿಲ್ಲ. ಇದು ನಮ್ಮ ಯುವಕರಿಗೆ ಸಬಲೀಕರಣ ಒಳ್ಳೆಯ ಕೆಲಸ ಆಗ್ತಿದೆ. ತಮ್ಮ ಕಲಿಕೆಯ ಮೂಲಕ ತಮ್ಮ ಭವಿಷ್ಯನ ನಿರ್ಮಾಣ ಮಾಡಲಿಕ್ಕೂ ನಾವು ಅವ್ರನ್ನ ವಂಚಿತರಾಗಿ ಮಾಡೋಂಥದ್ದು ಎಲ್ಲೂ ಸರಿಯಲ್ಲ. ಅವ್ರಿಗೆ ಉತ್ತಮ ಭವಿಷ್ಯನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಭಾರತ ದೇಶ ಮುಂದೆ ಫೈನ್. ಹಾಗಾದ್ರೆ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯ ಸಾಧಕ ಬಾಧಕಗಳು ಏನೇನು? ಯಾಕಂದ್ರೆ 876 ಪೇಜ್ ಇದೆ ಅಂತಂದ್ರೆ ಅದರಲ್ಲಿ ಸಾಕಷ್ಟು ಈಗ ಡಿಫ್ರೆನ್ಸ್ ಬರುತ್ತೆ. ಈ ಹಳೆ ಸಂಪ್ರದಾಯಕ್ಕೂ ಹೊಸ ಶಿಕ್ಷಣ ನೀತಿಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅದರೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಚರ್ಚೆಯನ್ನು ಮಾಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಶಿಕ್ಷಣ ತಜ್ಞರಾಗಿರುವಂತ ಪ್ರೊಫೆಸರ್ ಟಿ.ವಿ. ಕಟ್ಟಿಮನಿಯವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಹೇಗಿದ್ದೀರಾ? ನಮಸ್ಕಾರ ಮೇಡಮ್. ಫೈನ್ ಸರ್. ಇವಾಗ ಇಷ್ಟು ವರ್ಷಗಳ ಕಾಲ ಒಂದು ಸಂಪ್ರದಾಯ, ಶಿಕ್ಷಣದ ಸಂಪ್ರದಾಯ ಒಂದಾದ್ರೆ ಇನ್ನು ಮೇಲೆ ಶುರುವಾಗೋದು ಮತ್ತೊಂದು. ಈ ಒಂದು ಸಡನ್ ಚೇಂಜಸ್ ಅಂತಿರೋ ಅಥವಾ ಕಂಪ್ಲೀಟ್ ಚೇಂಜಸ್ ಅಂತಿರೋ, ಇದಕ್ಕೆ ಅಡ್ಜಸ್ಟ್ ಆಗಕ್ ಆಗುತ್ತಾ ಇಮ್ಮಿಡಿಯೇಟ್ ಆಗಿ ಅಂತ? ಆಗತ್ತೆ. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಈ ಕುರಿತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಯಾರಿ ಮಾಡ್ತಾ ಇದ್ವು. ಈಗಾಗಲೇ ನಮ್ಮಲ್ಲೊಂದು ಶೈಕ್ಷಣಿಕ ವ್ಯವಸ್ಥೆ ಅಂತ ಪ್ರಾಥಮಿಕ ಹಂತದಿಂದ PhD ವರೆಗೂ ಮತ್ತು ಎಲ್ಲ ಹಂತದಲ್ಲಿ ಇರೋದ್ರಿಂದ ಇರುವ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಆಗಲೇ ಇರುವ ಶಿಕ್ಷಕರು, ಆಗಲೇ ಇರುವ ಪ್ರಯೋಗಶಾಲೆಗಳು, ಸಂಶೋಧನೆಗಳು, ಲೈಬ್ರರಿಗಳಲ್ಲಿ ಆಟದ ಮೈದಾನಗಳನ್ನ ನಾವು ರೀಸ್ಟ್ರಕ್ಚರ್ ಮಾಡ್ಕೋಬೇಕು. ಈ ರೀಸ್ಟ್ರಕ್ಚರಿಂಗ್ ಅನ್ನೋದು ಇದು ಒಂದು ಮಾನಸಿಕ ಸಿದ್ಧತೆ. ನಮ್ಮ ಮನಸ್ಸನ್ನು ಪುನರ್ ವ್ಯವಸ್ಥೆ ಮಾಡ್ಕೊಳ್ಳುವ ಮೂಲಕ ನಾಳಿನ ಭಾರತಕ್ಕೆ ನಮ್ಮ ಯುವಕರನ್ನ, ನಮ್ಮ ಹೊಸ ಪೀಳಿಗೆಯನ್ನ ತಯಾರು ಮಾಡಲಿಕ್ಕೆ ನಾವು ಹೊಸ ಶಿಕ್ಷಣ ನೀತಿಯನ್ನ ನಮ್ಮ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ತಯಾರಿ ಮಾಡಿವೆ. ಇದು ಆಡಳಿತ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ವಿರೋಧ ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಇಡೀ ರಾಜ್ಯದ ಜನತೆಯ ವಿದ್ಯೆಗೆ ಸಂಬಂಧಪಟ್ಟದ್ದು, ಕೌಶಲ್ಯಕ್ಕೆ ಸಂಬಂಧಪಟ್ಟದ್ದು. ನೀವು ಹೇಳ್ದಂಗೆ ಕೌಶಲ್ಯ ಅಂತ ಏನ್ ನೀವು ಪದ ಬಳಕೆ ಮಾಡಿದ್ರೆ, ಸ್ಕಿಲ್ ಡೆವಲಪ್ಮೆಂಟ್, ಸ್ಕಿಲ್ ಯೂನಿವರ್ಸಿಟಿ ಅದು ಬೇಕಾಗಿದೆ. ಇಷ್ಟು ದಿನ ಏನಾಗಿತ್ತು, ಶಿಕ್ಷಣ ಅನ್ನೋದು ಕೆಲವರು ಪಾಲಿಗೆ ಪುಸ್ತಕದ ಬದನೆಕಾಯಿ ಆಗಿತ್ತು. ನಾನು ಓದಬೇಕು, ಎಕ್ಸಾಮ್ ಬರೀಬೇಕು, ಒಂದು ಕೆಲಸ ಅಂತ ಬೇಕು, ನನ್ನ ಜೀವನ ರೂಪಿಸ್ಕೊಳ್ಬೇಕು, ಇಷ್ಟೇ ಆಗ್ಬಿಟ್ಟಿತ್ತು. ಬಟ್ ಇವಾಗ ಹಂಗಾಗಲ್ಲ. ನಮ್ಮ ಕೌಶಲ್ಯ ಅಭಿವೃದ್ಧಿಗೂ ಕೂಡ ನಾವು ಪ್ರಾಥಮಿಕ ಶಿಕ್ಷಣದಿಂದಲೇ ಒಂಥರ ಒತ್ತನ್ನ ಕೊಡೋದಕ್ಕೆ ಶುರು ಮಾಡ್ತೀವಿ. ಅದು ಅಕ್ಸೆಪ್ಟ್ ನಾವು ಮಾಡ್ತೀವಿ. ಈಗ ಕನ್ನಡದ ವಿಚಾರ ಅಂತ ಬಂದಾಗ ಕರ್ನಾಟಕದಿಂದಲೇ ಈಗ ಉನ್ನತ ಶಿಕ್ಷಣ ಸಚಿವರು ಸಹಿಯನ್ನ ಹಾಕಿದ್ದಾರೆ. ಇಲ್ಲಿಂದಲೇ ಜಾರಿ ಆಗ್ತಿರೋದ್ರಿಂದ ಕನ್ನಡವನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ತಾರಾ ಅಂತ ಒಂದು ಆತಂಕ. ಈಗ 2 ಐಚ್ಛಿಕ ವಿಷಯ, ಅದ್ರಲ್ಲಿ ಕನ್ನಡ ಕಂಪಲ್ಸರಿ ಆದ್ರೂ ಕೂಡ
ಸೊ ಎಲ್ಲೋ ಒಂದು ಕಡೆ ಕನ್ನಡಕ್ಕೆ ಒಂಥರ ಸೈಡ್ ಲೈನ್ ಮಾಡ್ಬಿಡ್ತಾರಾ ಅಂತ ಒಂದು ಆತಂಕ ಅಷ್ಟೇ. ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನು ಕರ್ನಾಟಕ ಸರ್ಕಾರವನ್ನ, ಶಿಕ್ಷಣ ಮಂತ್ರಿಗಳನ್ನ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಿಕಾಸ್ ವಿ ಆರ್ ಅಮಂಗ್ ಫಸ್ಟ್. ಒಂದು. ಎರಡನೇದು, ಕನ್ನಡ ಮಾತೃಭಾಷೆಯಲ್ಲಿಯೇ, ರಾಜ್ಯ ಭಾಷೆಯಲ್ಲಿಯೇ ನಾವು ಶಿಕ್ಷಣ ಕೊಡಬೇಕು, ಕನಿಷ್ಠ 6ನೇ ತರಗತಿವರೆಗೆ ಅಂತ ಹೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ರೆಕಮೆಂಡ್ ಮಾಡಿದೆ. ಎರಡನೇದು, ನಾವು ಕೌಶಲ ಶಿಕ್ಷಣವನ್ನು ನೀಡಬೇಕಂದ್ರೆ, ಗ್ರಾಮೀಣ ಕರ್ನಾಟಕವನ್ನ ನೋಡ್ಬೇಕಂದ್ರೆ, ಗ್ರಾಮದ ಕೌಶಲಗಳನ್ನ ನಾವು ಕಲಿಬೇಕಂದ್ರೆ ಮಾತೃಭಾಷೆಯಲ್ಲೇ ಇದನ್ನೆಲ್ಲ ಕಲೀಲಿಕ್ಕೆ ನಾವು ಸಾಧ್ಯ. ನಾನು ಎಲ್ಲ ನನ್ನ ಲೆಕ್ಚರ್ಗಳಲ್ಲಿ, ನನ್ನ ಬರವಣಿಗೆಯಲ್ಲಿ ಹೇಳ್ತೇನೆ, ಪಾನ ಪಕ್ಕಡಕ ಭಾಷೆ ಅನ್ನೋದಿಲ್ಲ, ಮಾತೃಭಾಷೆಯೇ ಭಾಷೆ. ಅದು ರೆಂಟಿ, ನೇಗಿಲು, ಇದಕ್ಕೆಲ್ಲ ಭಾಷೆ ಇಲ್ಲ, ಅದಕ್ಕೆ ಮಾತೃಭಾಷೆಯೇ ಭಾಷೆ. ಕರೆಕ್ಟ್. ಮಾತೃಭಾಷೆ ಮಾತ್ರ ನಮ್ಮ ಎತ್ತು, ಆಕಳು, ಎಮ್ಮೆ, ಕುರಿ, ಆಡು ಕೇಳ್ತಾವ ಹೊರತು ನಾನು ನನ್ನ ಕುರಿ ಮತ್ತು ಹಸುವಿನ ಜೊತೆಗೆ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಟೇಟ್ಮೆಂಟ್ ಯಾವುದೇ ಭಾಷೆಯಲ್ಲಿ ಕೊಟ್ಟರು ಕೂಡ ನಾವೆಲ್ಲ ಫಸ್ಟ್ ಕನ್ನಡದಲ್ಲಿ ನಮ್ಮ ಮೈಂಡ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡೆ ಅರ್ಥ ಮಾಡ್ಕೊಳ್ಳೋದಲ್ವಾ, ಅದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲೀಸ್ ನಮಗೆ ಸಂಪರ್ಕದಲ್ಲಿರಿ ಸರ್, ನಿಮ್ಮ ಹತ್ರ ನಾನು ಡಿಸ್ಕಷನ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಜೊತೆ ಇದೀಗ ಜಾಯ್ನ್ ಆಗಿದ್ದಾರೆ JDS ಮುಖಂಡರಾಗಿರುವಂತಹ YSV ದತ್ತ ಅವರು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ನಿಮಗೆ ನಮಸ್ಕಾರಮ್ಮ. ಸರ್, ನಾನು ಈಗ ಒನ್ ನೇಷನ್ ಒನ್ ಸಿಲೆಬಸ್ ಆಗಬೇಕು, ಈ ಶಿಕ್ಷಣ ನೀತಿ ಜಾರಿಗೆ ಬರೋಕ್ಕೂ ಮುಂಚೆನೆ ಫಸ್ಟ್ ಇಂದಲೇ ಇದು ಅಪ್ಲೈ ಆಗ್ಬಿಟ್ರೆ ಆಮೇಲೆ ರಿಸ್ಕ್ ಇರೋದಿಲ್ಲ, ಚೇಂಜಸ್ ಮಾಡೋದು ಅಂತದೆಲ್ಲ ಬೇಡ. ಈಗ ನೋಡಿ, ರಾಜ್ಯದಲ್ಲೂ ಒಂದು ಸಿಲೆಬಸ್, CBSE ಅಂತ ಇದೆ. ಸೊ ಇಂಥದ್ದೆಲ್ಲ ಬೇಡ, ಒಂದು ಮರ್ಜ್ ಮಾಡ್ಬಿಡಿ, ಒಂದು ಸಿಲೆಬಸ್ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ. ಸಾಧ್ಯವಾಗುತ್ತಾ ಇಮಿಡಿಯೇಟ್ ಆಗಿ? ಅಲ್ಲ, ನೀವು ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಸ್ವಲ್ಪ ಮುಂಚೆ ಒಂಚೂರು ಹೇಳಿ ಆಮೇಲೆ ಇಲ್ಲಿ ಪ್ರಶ್ನೆಗೆ ಉತ್ತರ ಹೇಳಬೇಕಾಗತ್ತೆ. ಓಕೆ, ಹೇಳೋಣವಾ? ಹಾ, ಪ್ಲೀಸ್ ಗೋ ಹೆಡ್ ಸರ್. ಹಲೋ, ಹೇಳಿ ಸರ್. ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ತರೋದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡಿದೆಯೇ ಇಲ್ವೇ ಅನ್ನೋದು ಬಹಳ ಇಂಪಾರ್ಟೆಂಟು. ಏಕೆಂತಂದ್ರೆ ಎಕೋ ಬರ್ತಾ ಇದೆ. ಅಲ್ಲ, ನಮಗೆ ನೀಟಾಗಿ ಕೇಳಿಸ್ತಾ ಇದೆ, ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸರ್. ಕೇಳಿಸ್ತಾ ಇದೆಯಾ? ಸರಿ. ಆದರೆ ಸಂವಿಧಾನ, ಯಾಕೆಂದ್ರೆ ಶಿಕ್ಷಣ ಇವತ್ತು ಸಂವಿಧಾನದ ಕನ್ಕರೆಂಟ್ ಲಿಸ್ಟ್ ಅಲ್ಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎರಡಕ್ಕೂ ಸಂಬಂಧಪಟ್ಟಿರುವಂಥ ವಿಷಯ. ಆದ್ರಿಂದ ಈ ಶಿಕ್ಷಣದ ಬಗ್ಗೆ ರಾಷ್ಟ್ರೀಯವಾದ ಒಂದು ಶಿಕ್ಷಣ ನೀತಿಯನ್ನು ರೂಪಿಸ್ತೀವಿ ಅನ್ನೋ ಕೇಂದ್ರ ಸರ್ಕಾರ ಮೊದಲಿಗೆ ಎಲ್ಲ ರಾಜ್ಯಗಳಿಗೂ ಕೂಡ ತಿಳಿಸಿ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಮೇಲೆ ಜಾರಿಗೊಳಿಸಬೇಕಾಗಿತ್ತು. ಆದರೆ ಏಕಾಏಕಿ ಕೇಂದ್ರ ಸರ್ಕಾರ ಈ ಶಿಕ್ಷಣ ನೀತಿನ ರಾಜ್ಯ ಸರ್ಕಾರಗಳು ಎಲ್ಲವೂ ಪಾಲಿಸಬೇಕು ಅಂತ ಹೇಳಿ ಬಲವಂತವಾಗಿ ಹೇರು ಕೆಲಸ ಮಾಡಿರೋದು ಸಂವಿಧಾನದ ವಿರೋಧಿಯಾಗಿರೋ ಕೃತ್ಯ ಅನ್ನೋದು ಮೊದಲನೇದು. ಎರಡನೇದು, ನಮ್ಮ ದೇಶ ಎಲ್ಲ ರಾಜ್ಯಗಳ ಒಕ್ಕೂಟ, ಇದು ಯೂನಿಯನ್ ಆಫ್ ಸ್ಟೇಟ್ಸ್ ದೇಶ. ಕೇಂದ್ರ ಸರ್ಕಾರ ಸರ್ವಾಧಿಕಾರಿ ತರ ನಡ್ಕೊಳ್ಳೋ ಹಾಗಿಲ್ಲ, ಇದು ರಾಜ್ಯಗಳ ಒಕ್ಕೂಟ. ಅದರಲ್ಲಿ ಬಹುತ್ವ ಸಂಸ್ಕೃತಿಯ ದೇಶ ಇದು. ಆದ್ರಿಂದ ಆಯಾಯ ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ, ಅಭಿವೃದ್ಧಿ, ಅಸ್ಮಿತೆ ಇದನ್ನು ಕೂಡ ಕಾಪಾಡಿಕೊಂಡು ಹೋಗೋ ದೃಷ್ಟಿಯಿಂದ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಇರಬೇಕಾಗತ್ತೆ. ನೀವು ಈಗಾಗಲೇ ಮೋದಿ ಸರ್ಕಾರ ಬಂದ ಮೇಲೆ ಒಂದೇ ದೇಶ ಒಂದೇ ತೆರಿಗೆ, ಒಂದೇ ದೇಶ ಒಂದೇ ಐಡೆಂಟಿಟಿ ಕಾರ್ಡು, ಒಂದೇ ದೇಶ ಒಂದೇ ಕಾನೂನು, ಒಂದೇ ದೇಶ ಒಂದೇ ಈ ತರ ಎಲ್ಲ ಒಂದೇ 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 ಅಂತ ಮಾಡಕ್ ಹೋಗ್ತಾ ಇರೋದು ಎಲ್ಲೋ ಒಂದ್ ಕಡೆ ನಮ್ಮ ಬಹುತ್ವ ಸಂಸ್ಕೃತಿಯನ್ನ ಕೊಲ್ಲುವಂತಹದ್ದಾಗುತ್ತೆ. ಆ ಕಾರಣಕ್ಕೆ ಈ ಶಿಕ್ಷಣ ನೀತಿಯು ಕೂಡ ಅನೇಕ ಲೋಪಗಳಿಂದ ಕೂಡಿದೆ, ಅನೇಕ ದೋಷಗಳಿಂದ ಕೂಡಿದೆ. ನೀವು ಹೇಳಿ ಅಂದ್ರೆ ಈಗ ನೀವು ಮೊದಲೇ ಹೇಳಿದ್ರಿ ಇಡೀ ದೇಶಕ್ಕೆಲ್ಲ ಒಂದೇ ಸಿಲೆಬಸ್ ಅಂತೇಳಿ. ಎಸ್, ಆಯ್ತು. ಈಗ ನಮ್ಮಲ್ಲಿ ಸ್ಟೇಟ್ ಸಿಲೆಬಸ್ ಇದೆ,
CBSE ಇದೆ, ICSE ಇದೆ. ಹೌದು. ಆದ್ರೆ ನಮ್ಮ ಕರ್ನಾಟಕದ ಒಳಗಡೆಯಲ್ಲಿ ನಮ್ಮ ಸ್ಟೇಟ್ ಸಿಲೆಬಸ್ಸು ನಮ್ಮ ಭಾಷೆಗೆ ಒತ್ತು ಕೊಡುವಂತದ್ದಾಗಿದೆ. Correct. ಈಗ ನಮ್ಮ ಹಳ್ಳಿಯ ಮಕ್ಕಳು ಸಾಮಾಜಿಕವಾಗಿ ಕೆಳಸ್ತರದಲ್ಲಿರುವಂತವ್ರು, Okay. ಅವರುಗಳು CBSE ICSE ಹೋಗುವಷ್ಟು ಅವರಿಗೆ ವ್ಯವಸ್ಥೆನೂ ಇಲ್ಲ, ಸೌಲಭ್ಯಗಳು ಇಲ್ಲ, ಸೌಕರ್ಯಗಳು ಇಲ್ಲ. ಸ್ಟೇಟ್ ಸಿಲೆಬಸ್ ಓದುವಂತದ್ದಕ್ಕೇನೆ ಸರ್ಕಾರಿ ಪ್ರೌಢಶಾಲೆಗಳ ಗುಣಮಟ್ಟ ಇನ್ನೂ ಇನ್ಫ್ಯಾಕ್ಟ್ ಅದ್ರ ಬಗ್ಗೆನೂ ತಯಾರಾಗಿಲ್ಲ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಸರ್. ಬಹುಶಃ ಒಂದು 5-10 ನಿಮಿಷದಲ್ಲಿ ಮುಗಿಯೋ ಟಾಪಿಕ್ ಅಲ್ಲ ಅದು. ಈಗ ಸರ್ಕಾರಿ ಶಾಲೆ ಮಕ್ಕಳು ಈಗ ಖಾಸಗಿ ಅವ್ರು ಒಪ್ಕೊಂಡ್ಬಿಡ್ತಾರಾ, ಇದೆಲ್ಲವೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಪ್ರೊಫೆಸರ್ ಕಟ್ಟಿಮನಿ ಅವ್ರು ನಮ್ಮ ಜೊತೆ ಇದ್ರು. ಒಟ್ನಲ್ಲಿ ಒಂದು ಮಾತಲ್ಲಿ ಹೇಳ್ತೀನಿ, ರಾಷ್ಟ್ರೀಯ ಓಕೆ, ಕಟ್ಟಿಮನಿ ಅವ್ರು ನಮ್ಮ ಜೊತೆ ಇದ್ರು. ಅವ್ರು ಅಂದ್ರು ಕನ್ನಡವನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಲ್ಪಡೋದಿಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ರು. ಸರ್ ಬಹುಶಃ YSV ದತ್ತಾ ಅವ್ರು ಹೇಳಿದ್ ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ಕೇಳಿಸ್ಕೊಂಡಿದ್ದೀನಿ ನಾನು. ಇದನ್ನ ತಪ್ಪಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಾಗ್ತಾ ಇದೆ. ಒಂದು ಸಿಲೆಬಸ್ ಅಂದ್ರೆ ರಾಷ್ಟ್ರೀಯ ಮಟ್ಟದ ನಮ್ಮ ದೇಶವನ್ನು ಪರಿಚಯಿಸುವ ಸಿಲೆಬಸ್ ಹೊರತು ಕರ್ನಾಟಕಕ್ಕೆ ಬೇಕಾದ ಸಿಲೆಬಸ್ ಅನ್ನ, ಗುಲ್ಬರ್ಗಾಕ್ಕೆ ಬೇಕಾದ ಸಿಲೆಬಸ್ ಅನ್ನ, ಹಾಸನಕ್ಕೆ ಬೇಕಾದ ಸಿಲೆಬಸ್ ಅನ್ನ ದೆಹಲಿಯಲ್ಲಿ ಕುಳಿತು ಬರೆಯೋದಿಲ್ಲ. ಅದನ್ನು ಬರೆಯೋರು ಕರ್ನಾಟಕದ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಇದನ್ನ ನಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ನಾನು ಮಾನ್ಯ ದತ್ತಾ ಅವರ ಮಾತನ್ನ ಒಪ್ತೇನೆ. ಅದೇನಂದ್ರೆ ಇದು ಕಂಕರೆನ್ಸ್ ಲಿಸ್ಟ್ ಅಲ್ಲಿ ಇದೆ. ಸರ್ ದಯವಿಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ನಿಮಗೆ ಅನುಕೂಲ ಆಗುವ ಮಾತನ್ನ ಹೇಳ್ತೇನೆ. ಆಗಿನ ಒಂದು ಡಿಸ್ಕಷನ್ ಹಂತದಲ್ಲಿ ಸನ್ಮಾನ್ಯ ರಾಯರೆಡ್ಡಿ ಅವರನ್ನ 2 ದಿನ ಆ ಸಭೆಗೆ ನಮ್ಮ ರಾಜ್ಯದ ವತಿಯಿಂದ ಎಲ್ಲಾ ರಾಜ್ಯದ ಶಿಕ್ಷಣ ಮಂತ್ರಿಗಳನ್ನ ಕರೆದಿದ್ರು. ಮಾನ್ಯ ರಾಯರೆಡ್ಡಿ ಅವರು ಆವಾಗ ಶಿಕ್ಷಣ ಮಂತ್ರಿಗಳಾಗಿದ್ರು. 2 ದಿನ ಆ ಸಭೆಯಲ್ಲಿ ಅವರು ಭಾಗವಹಿಸಿದ್ರು. 2 ಲಕ್ಷ ಪಂಚಾಯಿತಿಗಳು, ಜನರು, ಅವರ ಸಂಪರ್ಕ, ಅವ್ರ ಜೊತೆ ಚರ್ಚೆ, ಎಲ್ಲ ಧಾರ್ಮಿಕ ಮುಖಂಡರ ಜೊತೆ ಚರ್ಚೆ, ಈ ರಿಲಿಜಿಯಸ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಜೊತೆ ಚರ್ಚೆ, NGOs ಕೂಡ ಚರ್ಚೆ. ಇದು ದೊಡ್ಡ ಮಟ್ಟದಲ್ಲಿ 2 ವರ್ಷ ಸತತವಾಗಿ ಲಾರ್ಜೆಸ್ಟ್ ಕನ್ಸಲ್ಟೇಷನ್ ಮೂಲಕ ಆಗಿದೆ. ಮನೆ ದತ್ತ ಅವರಿಗೆ ಹೇಳಿಕೆ ನಾನು ಇಷ್ಟಪಡ್ತೇನೆ, ಯಾವುದೇ ಒಂದು ಶಿಕ್ಷಣ ವ್ಯವಸ್ಥೆ ಪಾರ್ಟಿ ಲೈನ್ಸ್ ಮೇಲೆ ಆಗಬಾರ್ದು. ಅದು ದೇಶದ ಆಧಾರದ ಮೇಲೆ, ಗ್ರಾಮೀಣ ಕಲೆಗಳ ಆಧಾರದ ಮೇಲೆ, ನಮ್ಮ ನಾಳೆ ಬರಲಿರುವ ಪೀಳಿಗೆಗೆ ಆಧಾರವಾಗಿ ಶಿಕ್ಷಣ. ದತ್ತಾವ್ರೆ, ನಾನು ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ. 1 ಸೆಕೆಂಡ್ ಸರ್, ಬ್ರೇಕ್ ಟೈಮ್ ಇದು. ಇದ್ರ ಜೊತೆಯಲ್ಲಿ ಅಂದ್ರೆ ಇನ್ ಅಡಿಷನ್ ಟು ದಟ್ ನಾನು ಬಯಸ್ತೀನಿ, ಶಿಕ್ಷಣ ಇಲಾಖೆಯಲ್ಲೇ ಕೆಲವೊಂದು ತಜ್ಞರು ಅಪಸ್ವರ ಎತ್ತಿದ್ದಾರೆ. ಯಾಕಂದ್ರೆ ಒಂದು ಅಕಾಡೆಮಿಕ್ ಕೌನ್ಸಿಲ್ ಕಮಿಟಿ ಅಂತಿದೆ, ಅದರಲ್ಲಿ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? ಯಾರೋ ಅಧಿಕಾರಿಗಳು ಶೈಕ್ಷಣಿಕವಾಗಿ ಶಿಕ್ಷಣದ ಬಗ್ಗೆ ಏನೋ ಒಂದು ವರದಿ ಕೊಟ್ಬಿಡ್ತಾರೆ, ಅದನ್ನ ಸರ್ಕಾರಗಳು ಜಾರಿ ತಂದ್ಬಿಡುತ್ತೆ, ಅದು ತಪ್ಪು ಅನ್ನೋ ಒಂದು ವಾದ ಕೂಡ ಇದೆ. ಚರ್ಚೆನ ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇದೀಗ ನಮ್ಮ ಜೊತೆ MLC ಆಗಿರುವಂತ ರವಿಕುಮಾರ್ ಅವರು ಜಾಯಿನ್ ಆಗಿದ್ದಾರೆ. ರವಿಕುಮಾರ್ ಅವರೇ, YSV ದತ್ತಾ ಹೇಳ್ತಾ ಇದ್ರು, ಈ ಶಿಕ್ಷಣ ನೀತಿ ಅನ್ನೋದು ಆಯಾ ರಾಜ್ಯಗಳಲ್ಲಿ ನೀವು ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೋಬೇಕಾಗಿತ್ತು, ಆದ್ರೆ ಸರ್ವಾಧಿಕಾರಿ ಧೋರಣೆ ತರದ ಕೇಂದ್ರ ಈ ನಿರ್ಧಾರಕ್ಕೆ ಬಂದಿದೆ, ಇದು ತಪ್ಪು ಅಂತ. ಇದು ಸರ್ವಾಧಿಕಾರಿ ಧೋರಣೆಯಿಂದ ನ್ಯೂ ಎಜುಕೇಷನ್ ಪಾಲಿಸಿನ ಅಥವಾ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸ್ತಾ ಇಲ್ಲ. ಉದಾಹರಣೆಗೆ ನಾನು ಸ್ವಲ್ಪ ಈ ವಿಷಯದ ಬಗ್ಗೆ ವಿವರವಾಗಿ ಹೇಳೋದಾದರೆ, 2016ರಲ್ಲಿನೇ ಹೊಸ ಎಜುಕೇಷನ್ ಪಾಲಿಸಿ ಬಗ್ಗೆ ಒಂದು ಡ್ರಾಫ್ಟ್ ಬಂತು. 2016ರಲ್ಲಿ ಬಹಳ ಚರ್ಚೆ ಆಯಿತು. ಅದು ಆ ಡ್ರಾಫ್ಟ್ಗಳ ಏನು ರೆಸೊಲ್ಯೂಷನ್ ಆಯಿತು, ಆ ಪಾಲಿಸಿ ಬಗ್ಗೆ ಏನು ಸಾಕಷ್ಟು ಒಪಿನಿಯನ್ಸ್ ಬಂತು, ಚರ್ಚೆಗಳಾಯಿತು. ಅದರ ಆಧಾರದ ಮೇಲೆ ಮತ್ತೊಂದು ಡ್ರಾಫ್ಟನ್ನು 2019ರಲ್ಲಿ ಬಿಡುಗಡೆ ಆಯಿತು. ಸಾಕಷ್ಟು ಚರ್ಚೆ ನಂತರ ಒಪಿನಿಯನ್ ತೆಗೆದುಕೊಂಡು ಎಜುಕೇಷನಿಸ್ಟ್ಗಳು, ವೈಸ್ ಚಾನ್ಸಲರ್ಗಳು ಎಲ್ಲರ ಒಪಿನಿಯನ್ ತೆಗೆದುಕೊಂಡು 2019ರಲ್ಲಿ ಇನ್ನೊಂದು ಡ್ರಾಫ್ಟನ್ನು ಬಿಡುಗಡೆ ಮಾಡಿತು. 2020ರಲ್ಲಿ ಫೈನಲೈಸ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ದೇಶದಲ್ಲಿ ಬಹುಶಃ ಮೊದಲನೇ ಎಜುಕೇಷನ್ ಪಾಲಿಸಿ 1958, ಎರಡನೇ ಎಜುಕೇಷನ್ ಪಾಲಿಸಿ 1986 ಕೊಠಾರಿ ಎಜುಕೇಷನ್ ಕಮಿಷನ್ದು. ಇವೆರಡೂ ಪಾಲಿಸಿಗಿಂತ ಹೆಚ್ಚು ಡಿಬೇಟ್ ಆಗಿರ್ತಕ್ಕಂಥ ಯಾವುದಾದ್ರೂ ಎಜುಕೇಷನ್ ಪಾಲಿಸಿ ಇದ್ರೆ ಇದು ನ್ಯೂ ಎಜುಕೇಷನ್ ಪಾಲಿಸಿ. ಸುಮಾರು 7-8 ಲಕ್ಷ ಜನ ಎಜುಕೇಷನಿಸ್ಟ್ಗಳು, ವೈಸ್ ಚಾನ್ಸಲರ್ಗಳು, ಬೇರೆ ಬೇರೆ ದೊಡ್ಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಕ್ಕಂಥವ್ರು,
ಎಕ್ಸ್ ಎಜುಕೇಷನ್ ಮಿನಿಸ್ಟರ್ಸ್, ಪ್ರೆಸೆಂಟ್ ಎಜುಕೇಷನ್ ಮಿನಿಸ್ಟರ್ಸ್ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಏನು ದಿಕ್ಕು ದೆಸೆ ಆಗಬಹುದು ಅನ್ನುವಂಥದ್ದು ಯಾರು ಅಕಾಡೆಮಿಕ್ ಆಗಿ ಒಪಿನಿಯನ್ ಕೊಡಕ್ ಬರ್ತಾರೆ ಅವರೆಲ್ಲರ ಒಪಿನಿಯನ್ ಅನ್ನ ತೆಗೆದುಕೊಂಡು 2020ರಲ್ಲಿ ಇದನ್ನ ಜಾರಿಗೊಳಿಸಲಾಗಿದೆ ಕೇಂದ್ರ ಸರ್ಕಾರ. ಮೋರ್ ಡಿಬೇಟ್, ಬಹುಶಃ ಸ್ವಾತಂತ್ರ್ಯದ ನಂತರ ಹೆಚ್ಚು ಡಿಬೇಟ್ ಆಗಿರ್ತಕ್ಕಂಥದ್ದು ನ್ಯೂ ಎಜುಕೇಶನ್ ಪಾಲಿಸಿ ಬಗ್ಗೆ. 34 ವರ್ಷಗಳ ನಂತರ ಹೊಸ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ. ಕ್ವಿಕ್ ಆಗಿ ಒಂದು ಎಸ್ ಆರ್ ನೋ ತರ ಒಂದು ಕ್ವೆಶ್ಚನ್ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ಸುಳ್ಳು ಮತ್ತು ಸರ್ವಾಧಿಕಾರಿ ಧೋರಣೆಯಿಂದ ಇದನ್ನು ಜಾರಿಗೊಳಿಸ್ತಾ ಇದ್ದಾರೆ. ನಮ್ಮ ಬಹಳ ಆತ್ಮೀಯರು ನನಗೆ ಇದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಕಂಪ್ಲೀಟ್ ಚೇಂಜ್ ಓವರ್ ಇದು ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅಲ್ಲ, ಇದನ್ನ ನೋಡಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ಟೈಮ್ ತೆಗೆದುಕೊಳ್ಳುತ್ತೆ. ಅಲ್ಲ, ಒಂದು ನಿಮಿಷ ದತ್ತ ಸರ್ ಪ್ಲೀಸ್ ಗೋ ಅಹೆಡ್ ಹೇಳಿ. ರವಿಕುಮಾರ್ ನೋಡಿ, ದತ್ತ ಅವ್ರು ಹೇಳಿ. ಈಗ ಇದ್ರೊಳಗಡೆ ನಾನು ರವಿಕುಮಾರ್ ಅವ್ರು ಹೇಳಿದ್ರಲ್ಲ, ಕರ್ನಾಟಕದ ಮಟ್ಟಿಗೆ ನಾನು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋನು, ಅಲ್ಪ ಸ್ವಲ್ಪ ಅನುಭವ ಇರೋನು. ನನ್ನ ಕ್ಷೇತ್ರದ ಕಡೂರು, ಅಲ್ಲಿಂದಲೂ ಕೂಡ ನಾನು ತಿಳ್ಕೊತಿದ್ದೀನಿ. ಇಂಥ ವ್ಯಾಪಕವಾದ ಚರ್ಚೆ ಕರ್ನಾಟಕದಲ್ಲಿ ಆಗಿದ್ದಂತೂ ನಾನು ಕಂಡಿಲ್ಲ, ಕೇಳಿಲ್ಲ. ಆಮೇಲೆ ಈ ರಾಜ್ಯ ಸರ್ಕಾರಗಳನ್ನು ಕೂಡ ವಿಶ್ವಾಸಕ್ಕೆ ತಗೋಬೇಕು. ಇದು ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇರೋದ್ರಿಂದ, ಅಂದ್ರೆ ಅಸೆಂಬ್ಲಿನಲ್ಲಿ ಕೂಡ ಇದು ಚರ್ಚೆ ಆಗಬೇಕು. ಬರೀ ವೈಸ್ ಚಾನ್ಸಲರ್ಗಳು ಯಾವುದೋ ನಿಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ಚರ್ಚೆ ಆಗೋದಲ್ಲ. ಒಂದು ರೀತಿ ಒಳಗಡೆ ಈ ವಿಷಯ, ಯಾಕೆಂದ್ರೆ ಇದು ಒಳಗಡೆ ಹಣಕಾಸಿನ ಪ್ರಶ್ನೆ ಇದೆ. ಇದಕ್ಕೆ ಈಗ ನಿಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ, ಕೇಂದ್ರ ಸರ್ಕಾರ, ಆಯಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳ 6% GDP-ಯನ್ನ ಶಿಕ್ಷಣಕ್ಕೆ ಮೀಸಲಿಡ್ತೀವಿ ಅಂತೇಳಿ. 6% ಆಫ್ GDP-ನ ಶಿಕ್ಷಣಕ್ಕೆ ಮೀಸಲಿಡ್ತೀವಿ ಅಂತ ಹೇಳುತ್ತಾರೆ. ಆದರೆ ಕಳೆದ ವರ್ಷ ಖರ್ಚು ಮಾಡಿರೋ ಹಣ ಕೇವಲ 2.58% ಮಾತ್ರ. ಅಂದರೆ ಇದು ಎಷ್ಟರ ಮಟ್ಟಿಗೆ ವಾಸ್ತವಿಕವಾಗಿ ಅನುಷ್ಠಾನಗೊಳ್ಳುತ್ತೆ, ಅಷ್ಟು ಹಣನ ಬಳಕೆ ಮಾಡುವಷ್ಟು, ಹಣನ ಹೊಂದಿಸುವಷ್ಟು ಬೊಕ್ಕಸಗಳು ಸಮೃದ್ಧವಾಗಿದೆಯೇ ನಮಗೆ ಅನುಮಾನ ಇದೆ. ಅಂದ್ರೆ ಇವರೆಲ್ಲ ಹೇಳುವಂಥದ್ದು ಬಹಳ ಚೆನ್ನಾಗಿದೆ, ಐವರಿ ಶಬ್ದಗಳಲ್ಲಿದೆ, ಒಳ್ಳೆ ಮಾತುಗಳಿವೆ, ಕನಸುಗಳು ಕಟ್ಟಿಕೊಡ್ತಿದ್ದಾರೆ. ಆದರೆ ಭ್ರಮೆಗಳನ್ನು ಹುಟ್ಟಿಸ್ತಾ ಇದ್ದಾರೆ. ವಾಸ್ತವಿಕವಾದ ಅನುಷ್ಠಾನ ಸಾಧ್ಯ ಇಲ್ಲ. ಕೊನೆಗೆ ವಾಸ್ತವಿಕವಾಗಿ ಮಾಡಕ್ಕೆ ಆಗಲ್ಲ ಅಂದಾಗ ಇವರು ಕಾಲ್ ದಿ ಡಾಗ್ ಮ್ಯಾಡ್ ಜಾರಿ ತರಕ್ಕಾಗಲ್ಲ. ಆದ್ರಿಂದ ಖಾಸಗಿ ಒಪ್ಪಿಸ್ತೀವಿ ಅಂತ ಹೇಳಿ ಕೊನೆಗೆ ಇದನ್ನ ಖಾಸಗಿ ಒಪ್ಪಿಸುವಂತ ಹುನ್ನಾರ ಇದರಲ್ಲಿ ಅಡಗಿದೆ. ಫೈನ್, ನಾನು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇದು ಸಾಧ್ಯ ಇದೆಯಾ ಎಸ್ ಆರ್ ನೋ ಅಂತ ರವಿಕುಮಾರ್ ಹತ್ರ ಕೇಳಿದ್ದು. ಕಟ್ಟಿಮನಿ ಅವರೇ, ಈಗ ಅವ್ರು ಹೇಳ್ದಂಗೆ ಫೈನಲಿ ಎಲ್ಲ ಪ್ರೈವೇಟ್ ಅವ್ರಿಗೆ ಕೈ ಒಪ್ಪಿಸ್ಬಿಡ್ತಾರೆ. ಸೊ ಇಲ್ಲಿ ಪ್ರೈವೇಟ್ ಅವ್ರು ಒಪ್ಕೊಳ್ತಾರ ಅನ್ನೋದು ನನ್ನದು ಕೂಡ ಒಂದು ಪ್ರಶ್ನೆ. ಫಾರ್ ಎಕ್ಸಾಂಪಲ್, ನಾನು ಗವರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ, ಸ್ಕಿಲ್ ಡೆವಲಪ್ಮೆಂಟ್ ಅಂತೆಲ್ಲ ಇದೆ, ನನ್ಗೆ ಇಂಟ್ರೆಸ್ಟ್ ಇರೋದನ್ನ ಪ್ರೊವೈಡ್ ಮಾಡುತ್ತೆ ಅಂತ ಸರ್ಕಾರ ಹೇಳುತ್ತೆ. ನಂಗೊಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜ್ಬೇಕು ಅಂತ ಆಸೆ, ನನ್ನ ಹತ್ರ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಗವರ್ಮೆಂಟ್ ಸ್ಕೂಲಲ್ಲಿ, ಪ್ರೈವೇಟ್ ಸ್ಕೂಲಲ್ಲಿ ಆಪರ್ಚುನಿಟಿ ಕೊಡ್ತಾರಾ? ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅಂಕಿ ಸಂಖ್ಯೆಗಳ ಮೂಲಕ ನಮ್ಮ ರಾಜ್ಯದಲ್ಲಿ 43% ವಿದ್ಯಾರ್ಥಿಗಳು ಓದುತ್ತಿರುವ ವಿದ್ಯಾರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುತ್ತಿದ್ದಾರೆ. ಅಂದ್ರೆ ಖಾಸಗಿ ಜನರ ಅಲ್ಲ, ವಿದ್ಯಾರ್ಥಿಗಳ ಬಗ್ಗೆ ನನಗೆ ಅನುಮಾನ ಇಲ್ಲ, ಅವ್ರ ಬಗ್ಗೆ ಏನು ಕ್ವಶನ್ ಇಲ್ಲ. ನನಗೆ ಇರೋದು ಆಡಳಿತ ಮಂಡಳಿ ಮೇಲೆ. ನೋಡಿ, ಸಾಲ ಸೋಲ ಮಾಡಿ ಈ ಕೊರೋನಾ ಅಂತ ಟೈಮ್ ನಲ್ಲೂ ಎಷ್ಟು ಫೀಸ್ ಕಿತ್ತಿದ್ದಾರೆ ಪ್ರೈವೇಟ್ ಸ್ಕೂಲ್ನವರು. ಇಂಥದ್ದೆಲ್ಲ ಆಗ್ಬಿಟ್ರೆ ನಮಗೆ ಲಾಸ್ ಆಗತ್ತೆ. ನಾವು ಸಾಲ ಮಾಡಿದೀವಿ ಅಂತ ಸರ್ಕಾರದ ಮುಂದೆ ಹೋಗಲ್ವಾ ಅವರು? ನೋಡಿ, ಶೇರಿಂಗ್ ಆಫ್ ನಾಲೆಜ್, ಶೇರಿಂಗ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಇವನ್ IPR ಮತ್ತು ಶಿಕ್ಷಣದ ಶಿಕ್ಷಕರನ್ನು ನಾವು ಕೊಟ್ಟು ತಗೊಳ್ಳೋದು, ಇಂಡಸ್ಟ್ರಿ ಜೊತೆಗೆ ಒಡಂಬಡಿಕೆ ಮಾಡ್ಕೊ, ಇವೆಲ್ಲವೂ ಒಂದು ರೀತಿಯ ಹೊಸದು. ಇದು ಈಗ ನೀವು ಹೇಳ್ತಾ ಇರೋದು, ಮಾನ್ಯ ದತ್ತ ಅವರು ಹೇಳ್ತಾ ಇರೋದು, ಇವೆಲ್ಲ ಒಂದು ರೀತಿಯ ಆತಂಕಗಳು. ಇವಕ್ಕೆ ಆಧಾರಗಳು ಇಲ್ಲ. ಹೊಸ ಕನಸನ್ನ
ಹೊಸ ರೀತಿಯ ಪ್ರಯತ್ನವನ್ನ ಮಾಡಬೇಕಾದ್ರೆ ನಾವೆಲ್ಲರೂ ಒಪ್ಕೋಬೇಕು. ಓಕೆ ಸಮಾಜಕ್ಕೂ ಕೆಲಸಕ್ಕೂ ಮತ್ತು ಶಿಕ್ಷಣಕ್ಕೂ ಇವತ್ತು ಸಂಬಂಧ ಇಲ್ಲ. ಓಕೆ ಸರ್, ಕೆಲಸಕ್ಕೆ ನೀವ್ ಹೇಳಿದಂಗೆ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋಣ, ಅದನ್ನ ಒಪ್ಕೊಳ್ಳೋಣ, ಇಲ್ಲ ಅಂತ ಯಾರು ಅಪೋಸ್ ಮಾಡ್ತಾ ಇಲ್ಲ. ಸೊ ಇದಕ್ಕೇನ್ ಪ್ರೂಫ್ ಇದೆ ಅಂತ ಕೇಳಿದ್ರೆ ಬಹುಶಃ YSV ದತ್ತ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ. ಮತ್ತೆ ಖಾಸಗಿ ಅವರು ಯಾವ ತರ ಸ್ಟ್ಯಾಂಡ್ ಅಂದ್ರೆ ಅವ್ರ ನಿಲುವೇನು ಆ ಬಗ್ಗೆ ರವಿಕುಮಾರ್ ಅವ್ರು ಏನ್ ಹೇಳ್ತಾರೆ ಚರ್ಚೆನ ಮುಂದುವರಿಸ್ತೀನಿ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿಯ ಸತ್ಯಾಮಿತ್ಯದ ಬಗ್ಗೆ ಚರ್ಚೆನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ರವಿಕುಮಾರ್ ಅವರೇ, ದತ್ತ ಅವ್ರು ಹೇಳಿದ ಮಾತನ್ನ ಆಗ್ಲಿಂದ ನೀವು ಕೇಳಿಸ್ಕೊಳ್ತಾ ಇದ್ರಿ. ಪ್ರಾಕ್ಟಿಕಲ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಸೊ ನೀವ್ ಹೇಳಿದ್ರಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ. ಚೇಂಜ್ ಮಾಡುವಾಗ್ಲೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಟ್ರೆ ಬೆಟರ್ ಅಲ್ವಾ ಅಂತ. ನೋಡಿ, ಕಂಪ್ಲೀಟ್ ಚೇಂಜ್ ಅಂತ ಹೇಳಿದರೆ ನಾವು ಈಗ ಉದಾಹರಣೆ ಕ್ಲಾಸ್ ರೂಮ್ನೆಲ್ಲ ನಾವೇನು ಚೇಂಜ್ ಮಾಡ್ತಾ ಇಲ್ಲ, ಅಧ್ಯಾಪಕರನ್ನ ಚೇಂಜ್ ಮಾಡ್ತಾ ಇಲ್ಲ, ಮ್ಯಾನೇಜ್ಮೆಂಟನ್ನು ಚೇಂಜ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೇವೆ, ಇವತ್ತು ವಿದ್ಯಾರ್ಥಿಗಳಿಗೆ ಹೋಲಿಸ್ಟಿಕ್ ಎಜುಕೇಷನ್ ಬೇಕು, ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ಬೇಕು, ಸ್ಕಿಲ್ ಎಜುಕೇಷನ್ ಬೇಕು, ಇಂಡೋಸೆಂಟ್ರಿಕ್ ಎಜುಕೇಷನ್ ಬೇಕು. ಇವತ್ತಿನ ಭಾರತ ಈ ಉದಾಹರಣೆಗೆ 34 ವರ್ಷದ ಹಿಂದಿನ ಶಿಕ್ಷಣ ನೀತಿ ಅಂತ ಹೇಳಿದ್ರೆ ಇದು ಹೆಂಗಿತ್ತು, ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಸ್ಕೂಲು ಕಾಲೇಜ್ಗಳಲ್ಲಿ ಕೆಲಸ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಸ್ಕಿಲ್ ಡೆವಲಪ್ಮೆಂಟ್ಗೆ ಸ್ಕಿಲ್ ಯೂನಿವರ್ಸಿಟಿ ಆಗ್ಬಿಡುತ್ತೆ, ಸ್ಕಿಲ್ ಬೇಸ್ಡ್ ಎಜುಕೇಶನ್ ಮಕ್ಕಳಿಗೆ ಕೊಡ್ತಾರೆ, ಅದು 6ನೇ ತರಗತಿಯಿಂದಲೇ ಆರಂಭ ಆಗುತ್ತೆ. ಸೊ ಅದಕ್ಕಂತ ಈಗ ಬೇರೆ ಟೀಚರ್ಸ್ ಅನ್ನ ಇವರು ಅಪಾಯಿಂಟ್ ಮಾಡ್ಕೋಬೇಕಾಗತ್ತೆ, ಪೇ ಸ್ಕೇಲ್ ಕಡಿಮೆ ಆಗುತ್ತೆ. ಸೊ ನಮಗೊಂಥರ ಆತಂಕ ಇದೆ ಅಂತ ಅವ್ರು ಹೇಳ್ತಾರೆ. ಅಲ್ಲಲ್ಲ, ನಾನು ಹೇಳ್ತೇನೆ, ನಾನು ಒಂದು ಬರೀ ಸ್ಕಿಲ್ ವಿಷಯದೊಂದೆಲ್ಲ ನಾನು ಹೇಳ್ತಾ ಇರೋದು. ಈ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಆರ್ಟ್ಸ್ ಓದತಕ್ಕಂಥವನು ಆರ್ಟ್ಸ್ ಅಷ್ಟೇ ಓದಬೇಕು, ಸೈನ್ಸ್ ಓದ್ತಕ್ಕಂಥವ್ನು ಸೈನ್ಸ್ ಅಷ್ಟೇ ಓದಬೇಕು, ಅಥವಾ ಇನ್ನೇನೋ ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥವ್ನು ಡಿಪ್ಲೊಮಾ ಅಷ್ಟೇ ಓದಬೇಕು, ಇದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಓದ್ತಕ್ಕಂಥವನು ಆರ್ಟ್ಸ್ ವಿಷಯಗಳನ್ನ ಓದಬೇಕು ಅಂತ ಅನ್ಸಿದ್ರೆ ಓದಬೇಕು, ಓದಬಾರ್ದು. ಈ ತರ ಮಲ್ಟಿ ಡಿಸಿಪ್ಲಿನ್ ಅಪ್ರೋಚ್ ಎಜುಕೇಶನ್ ಅನ್ನ ಈ ಶಿಕ್ಷಣ ನೀತಿಯಲ್ಲಿ ತೆಗೆದುಕೊಂಡು ಬಂದಿದೆ. ಇದರೊಳಗೆ ಎಂಜಿನಿಯರಿಂಗ್, ಮೆಡಿಕಲ್, ಪ್ರೊಫೆಷನಲ್ ಎಜುಕೇಶನ್ ಸಂಬಂಧಪಟ್ಟಂತೆ ಇದರೊಳಗೆ ಸೇರಿಸಿಲ್ಲ, ಅದು ಹಾಗೇನೆ ಕಂಟಿನ್ಯೂ ಆಗುತ್ತೆ. ಸೈನ್ಸು, ಆರ್ಟ್ಸು ಮತ್ತೆ ಡಿಪ್ಲೊಮಾ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಶಿಕ್ಷಣವನ್ನ ಇದರಲ್ಲಿ ಮಿಕ್ಸಪ್ ಮಾಡಿದೆ. ಇದರೊಳಗಡೆ ಆರ್ಟ್ಸ್ ಓದ್ತಕ್ಕಂಥವನು ಸೈನ್ಸ್ ಓದಬಾರ್ದ, ಸೈನ್ಸ್ ಓದ್ತಕ್ಕಂಥವನು ಆರ್ಟ್ಸ್ ಓದಬಾರ್ದ, ಜರ್ನಲಿಸಮ್ ಓದ್ತಕ್ಕಂಥವನು ಆರ್ಟ್ಸ್ ವಿಷಯಗಳನ್ನ ಓದಬಾರ್ದ, ಎಕನಾಮಿಕ್ಸ್ ವಿಷಯಗಳನ್ನ ಓದಬಾರ್ದ ಅಂತ ಹೇಳಿದ್ರೆ ಯಾವುದೇ ಸಬ್ಜೆಕ್ಟ್ ಬಾರ್ ಅಂತಕ್ಕಂಥದ್ದು ಇದ್ರೊಳಗೆ ಇರೋದಿಲ್ಲ. ಲಿಮಿಟೇಷನ್ ಇಲ್ಲ, ಅವ್ನು ಯಾವುದೇ ಸಬ್ಜೆಕ್ಟ್ ಅನ್ನು ತೆಗೆದುಕೊಳ್ಬಹುದು. ಇನ್ನೊಂದು, ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಡ್ರಾಪ್ ಔಟ್ಸ್ ಅನ್ನೋ ಒಂದು ಸಿಸ್ಟಮ್ ಇತ್ತು. ಹೇಳ್ಬಿಡ್ತೇನೆ ನಾನು ಇದನ್ನ ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗಿದೆ. ಮುಂಚೆ ಡ್ರಾಪ್ ಔಟ್ಸ್ ಅನ್ನೋ ಸಿಸ್ಟಮ್ ಅಂತ ಇತ್ತು. ಡ್ರಾಪ್ ಔಟ್ಸ್ ಅನ್ನೋದು ಇರೋದಿಲ್ಲ ಈಗ ಫಸ್ಟ್ ಇಯರ್ BA ಅವನಿಗೆ ಸರ್ಟಿಫಿಕೇಟ್ ಸಿಕ್ಕತ್ತೆ, ಸೆಕೆಂಡ್ ಇಯರ್ಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಕ್ಕತ್ತೆ, ಥರ್ಡ್ ಇಯರ್ ಡಿಗ್ರಿ, ಫೋರ್ತ್ ಇಯರ್ ಡಿಗ್ರಿಗೆ ಹಾನರ್ ಡಿಗ್ರಿ ಸಿಕ್ಕತ್ತೆ. ಈ ತರ ಪ್ರತಿಯೊಂದು 4 ಡಿಗ್ರಿ ಏನು ಇದು ಬರುತ್ತೆ, ಡಿಗ್ರಿ 4 ವರ್ಷಗಳಿಗೆ ಒಂದು ಡಿಗ್ರಿ ಏನಂತ ಕರಿತೀವಿ, ಸರ್ಟಿಫಿಕೇಟ್ ಸಿಕ್ಕತ್ತೆ. 4 ವರ್ಷಗಳ ಡಿಗ್ರಿ ಏನಂತ ಕರಿತೀವಿ, ಸರ್ಟಿಫಿಕೇಟ್ ಸಿಗತ್ತೆ. ಮುಂಚೆ 3 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗ್ತಾ ಇತ್ತು, ಈಗ ಹಂಗಿಲ್ಲ. ಡ್ರಾಪ್ ಔಟ್ಸ್ ಅನ್ನೋ ಸಿಸ್ಟಮ್ ಇರೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನ ಬಹಳ ಕಬ್ಬಿಣದ ಕಡಲೆ ಅಲ್ಲ, ಬಹಳ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹಳ ಸರಳವಾಗಿ ಮಾಡಿದೆ ನ್ಯೂ ಎಜುಕೇಶನ್ ಪಾಲಿಸಿ. ಇದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಅನ್ನೋದನ್ನ ಬಿಟ್ಟು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳ ಗಮನಕ್ಕೂ ತೆಗೆದುಕೊಂಡು ಬಂದಿ. ವಿರೋಧ ಇಲ್ಲೇ ಇಲ್ಲ, ಯಾರೋ ಕೆಲವರು ಈ ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಿದ್ದಾರೆ ಅಷ್ಟೇ. ಉದಾಹರಣೆ ದತ್ತ ಅವರು ಇದ್ರ ಬಗ್ಗೆ ಅವ್ರು ಪೂರ್ತಿ ಒಂದ್ಸರಿ ಅಧ್ಯಯನ ಮಾಡಿದ್ರೆ ಅವ್ರಿಗೆ ಅನ್ಸುತ್ತೆ. ದತ್ತ ಅವರ ಬಗ್ಗೆ ಒಳ್ಳೆ ಮ್ಯಾಥಮೆಟಿಕ್ಸ್ ಮೇಸ್ಟ್ರು ಅವರು. ಈಗಲೂ ಕೂಡ ದತ್ತ ಅವರ ಮ್ಯಾಥಮೆಟಿಕ್ಸ್ ಕ್ಲಾಸ್ ಅನ್ನು ಇವತ್ತಿನ ವಿದ್ಯಾರ್ಥಿಗಳು ಕೂಡ ಕುತ್ಕೊಳ್ಳಕ್ ತಯಾರಿದ್ದಾರೆ, ಅಷ್ಟು ಒಳ್ಳೆ ಮೇಸ್ಟ್ರು. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಬಹಳ ಸರಳವಾಗಿ ಇಂಪ್ಲಿಮೆಂಟ್ ಮಾಡೋ ರೀತಿನಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಸಿಗೋ ತರ, ಆಮೇಲೆ ಸ್ಕಿಲ್ ಎಜುಕೇಶನ್ ಸಿಗೋ ತರ, ಆಮೇಲೆ ವಿಮರ್ಶಾತ್ಮಕವಾಗಿ ಕ್ರಿಟಿಕಲ್ ಆತ್ಮಕವಾಗಿ ಶಿಕ್ಷಣವನ್ನ 5 ಗುರಿಗಳನ್ನ ಇಟ್ಟುಕೊಂಡು ಜಾರಿಗೆ ತೆಗೆದುಕೊಂಡು ಬಂದಿದೆ. ಎಲ್ಲ ಇದರೊಳಗಡೆ ಆ ಪಾರ್ಟಿಯ ಹೊರತಾಗಿ ಪಾರ್ಟಿ ಮೇಲೆದ್ದು ಸಾಕಷ್ಟು ಸ್ಟೇಟ್ಗಳು ಇದನ್ನ
ಸ್ವಾಗತ ಮಾಡಿದ್ದಾವೆ. ಓಕೆ ಓಕೆ ರವಿಕುಮಾರ್, ಹಾಗೆ ಸಂಪರ್ಕದಲ್ಲಿರಿ. ಕಟ್ಟಿಮನಿ ಸರ್, ಜಾರಿಗೊಳಿಸೋದಕ್ಕೆ ಸಾಧ್ಯತೆ ಇರತಕ್ಕಂತ ಶಿಕ್ಷಣ ನೀತಿಯನ್ನೇ ತೆಗೆದುಕೊಂಡು ಬಂದಿದೆ. ಫೈನ್. ಕಟ್ಟಿಮನಿ ಸರ್, ಇವಾಗ ಇಲ್ಲಿ ತನಕ ನಾವೆಲ್ಲ ಓದಿದ್ದು ಎಟ್ ಪ್ರೆಸೆಂಟ್ ಕೂಡ ಶಿಕ್ಷಣಕ್ಕೆ ಒಂದು ಚೌಕಟ್ಟು ಅಂತಿದೆ, ಅಂದ್ರೆ ಬೌಂಡ್ರಿ ಅಂತಿದೆ. ನೋಡಪ್ಪ, ನೀನ್ 8ನೇ ಕ್ಲಾಸ್ ಓದ್ಬೇಕಾ, ಎಕ್ಸಾಮ್ ಬರಿಬೇಕಾ, ಇದನ್ನೇ ಓದು, ಇಂತಿಷ್ಟು ಓದ್ಕೊಂಬ, ಪ್ರಶ್ನೆ ಕೇಳ್ತಾರೆ, ನೀನು ಬರಿ, ಪಾಸ್ ಆ ಫೇಲ್ ಅನ್ನೋದು ಡಿಸೈಡ್ ಮಾಡ್ತಾರೆ ಅಂತ. ಈಗ ಅವ್ರು ಹೇಳ್ದಂಗೆ ಚಾಯ್ಸ್ ಜಾಸ್ತಿ ಇದೆ, ಮಲ್ಟಿಪಲ್ ಆಫ್ ಚಾಯ್ಸಸ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಲ್ವಾ ವಿದ್ಯಾರ್ಥಿಗಳ ದೃಷ್ಟಿಯಿಂದ? ಯಾಕಂದ್ರೆ ತುಂಬಾ ಸ್ಟೂಡೆಂಟ್ಸ್ ಮಾತಾಡಿದಾಗ ಈ ಕ್ವೆಶ್ಚನ್ ಕೇಳಿದ್ದಾರೆ. ಮತ್ತೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲ್ವಾ? ಇಲ್ಲ, ಇದು ಒಂದು ಎರಡು ನೀವು ಕೇಳಿದ ಪ್ರಶ್ನೆಗಳು. ಒಂದು, ಕನ್ಫ್ಯೂಸ್ ಆಗೋದಿಲ್ವಾ ಅಂತ. ಇದು ಕನ್ಫ್ಯೂಸ್ ಆಗೋದಿಲ್ಲ. ಯಾಕೆ ಕನ್ಫ್ಯೂಸ್ ಆಗೋದಿಲ್ಲ ಅಂದ್ರೆ, ನಮ್ಮ ಈಗ ನೀವ್ ಹೇಳಿದಿರಲ್ಲ, ಇದಕ್ಕೊಂದು ಚೌಕಟ್ಟಿದೆ. ಇದು ನಾವು ಹಾಕಿಕೊಂಡಿರುವ ಒಂದು ಮೈಂಡ್ ಸೆಟ್. ಇದನ್ನ ಬದಲಾವಣೆ ಮಾಡಿ ನಾವೀಗ ಅನೇಕ ವಿಷಯಗಳನ್ನು ಒಂದೇ, ರವಿಕುಮಾರ್ ಹೇಳಿದ್ದನ್ನ ನಾನು ಒಪ್ತೇನೆ. ಏನಂದ್ರೆ, ಸೈನ್ಸ್ ಓದುವ ಮಗು ಅವರು ಮ್ಯೂಸಿಕ್ ಓದ್ಬೋದು, ಮ್ಯೂಸಿಕ್ ಓದುವ ಮಗು ಅವರು ಕೆಮಿಸ್ಟ್ರಿ ಓದ್ಬೋದು, ಫಿಸಿಕ್ಸ್ ಓದ್ಬೋದು, ಫಿಸಿಕಲ್ ಸೈನ್ಸ್ ಓದ್ಬೋದು. ಆಟ ಪಾಠದ ಈ ಮೂಲಕ ಏನಾಗುತ್ತಂದ್ರೆ, ಕೊನೆ ಗಳಿಗೆಯಲ್ಲಿ ಯಾರಿಗೆ ಯಾವ ಹೊತ್ತಿಗೆ ಒಂದು ಕಿಕ್ ಸಿಕ್ಕು, ಒಂದು ಸ್ಫೂರ್ತಿ ಸಿಕ್ಕು, ಫಿಸಿಕ್ಸ್ ಓದುವ ಮಗು ಸಂಗೀತದಲ್ಲಿ ಒಳ್ಳೆಯ ಹೆಸರನ್ನ ಮಾಡಬಹುದು. ಮ್ಯಾಥಮೆಟಿಕ್ಸ್ ಓದವರು ಅವರು ಸಂಗೀತ ತಗೊಂಡ್ರೆ ಆ ಮ್ಯಾಥಮೆಟಿಕ್ಸ್ ಮತ್ತು ಸಂಗೀತಕ್ಕೆ ಇರುವ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಅದು ತುಂಬಾ ಅದ್ಭುತವಾದ ಒಂದು ನೆರವನ್ನ ನೀಡಬಹುದು. ಈ ಕಾರಣದಿಂದ ಎಲ್ಲಾ ಸಬ್ಜೆಕ್ಟ್ಗಳು ಅಂತರದಲ್ಲಿ ಇಂಟರ್ನಲ್ಲಿ ಅವೆಲ್ಲ ದೇ ಆರ್ ಇಂಟರ್ಲಿಂಕ್ಡ್. ಇದನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಪರಿಗಣಿಸಿ ನಾವೆಲ್ಲ ಮಗುವಿಗೆ ಅತಿ ಹೆಚ್ಚು ಆಪ್ಷನ್ ಅನ್ನು ಕೊಡೋಣ. ಈಗ ತಾವೊಂದು ಮಾತು ಹೇಳಿದ್ರಿ, ಇದನ್ನ ನಾನು ತಮ್ಮ ಗಮನಕ್ಕೆ ತರ್ಲಿಕ್ಕೆ ಬರ್ತೀನಿ, ಹೌಸ್ ಗಮನಕ್ಕೆ ತರ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ಇರುವ ಶಿಕ್ಷಕರನ್ನ ಈ ಲೈಫ್ ಲಾಂಗ್ ಲರ್ನಿಂಗ್ ಸ್ಕೀಮ್ ನಲ್ಲಿ ನಾವು ಅವ್ರನ್ನ ಹೊಸ ಟ್ರೈನಿಂಗ್ಗಳು, ಹೊಸ ಜನರ ಸಂಪರ್ಕ, ಹೊಸ ರೀತಿಯ ವಾತಾವರಣಕ್ಕೆ ಅವ್ರನ್ನ ಒಗ್ಗಿಸ್ಲಿಕ್ಕೆ ಇಷ್ಟಪಟ್ರೆ ಅವರು ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ನನ್ನಂಥವ್ರು ನಾವು ಹಸು ಎಮ್ಮೆ ಕಾದು ಇವತ್ತು ವೈಸ್ ಚಾನ್ಸಲರ್ ಆಗಿರೋರು. ಇದು ನಮ್ಮ ದೇಶದ ಸಮಸ್ಯೆ ಅಲ್ಲ. ನಮ್ಮ ದೇಶದಲ್ಲಿ ಎಲ್ಲ ಅಭಾವಗಳ ಮೂಲಕ ಮೇಲೆ ಬರುವ ಕಲೆ ನಮ್ಮ ದೇಶದಲ್ಲಿ ನಮಗೆಲ್ಲರಿಗೂ ಕರಗತ. ಅನೇಕ ಅನಾನುಕೂಲಗಳ ನಡುವೆ ಹಿಮಾಲಯವನ್ನ ಏರುವ ಶಕ್ತಿಯನ್ನ ನಮ್ಮ ದೇಶದ ಜನರಿಗೆ ಕಾನ್ವೆಂಟ್ ಅಲ್ಲಿ ಓದೋರು ಏನ್ ದೊಡ್ಡ ಜನ ಆಗ್ತಾರೆ ಅಂತಲ್ಲ, ಅಥವಾ ಗೌರ್ಮೆಂಟ್ ಶಾಲೆಯಲ್ಲಿ ಶಿಕ್ಷಣ ಆರಂಭ ಮಾಡಿದವ್ರು ಏನ್ ಸಣ್ಣ ಜನ ಅಂತಲ್ಲ. ಎಷ್ಟೋ ಎಕ್ಸಾಂಪಲ್ ಅಫ್ಕೋರ್ಸ್ ಇದ್ದೇ ಇದೆ. ದತ್ತ ಅವರೇ, ಇವಾಗ ಅವ್ರು ಹೇಳ್ದಂಗೆ ಪೋಷಕರದ ಆತಂಕ ಅಫ್ಕೋರ್ಸ್ ನಿಮ್ಗೂ ಗಮನಕ್ಕೆ ಬಂದಿರುತ್ತೆ. ನಾನು ಆಗ್ಲೇ ನಿಮ್ನ ಇಂಟ್ರೊಡ್ಯೂಸ್ ಮಾಡುವಾಗಲೂ ಅದಕ್ಕೆ ಶಿಕ್ಷಣ ತಜ್ಞರು ಅಂತಾನೆ ಇಂಟ್ರೊಡ್ಯೂಸ್ ಮಾಡಿದ್ದು. ಈಗ ನೋಡಿ, ಎಷ್ಟೋ ಜನ ಪೋಷಕರು ಈಗಲೂ ಅವ್ರ ಮೆಂಟಾಲಿಟಿ ಇರೋದು, ನನ್ನ ಮಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಂಥ ಪರ್ಟಿಕ್ಯುಲರ್ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಸ್ಕಿಲ್ ಡೆವಲಪ್ಮೆಂಟ್, ಎಷ್ಟೋ ಜನಕ್ಕೆ ಈಗ ರೈತ ಆಗಬೇಕು ಅಂತ ಮಕ್ಕಳಿಗೆ ಆಸೆ ಇರುತ್ತೆ, 6ನೇ ಕ್ಲಾಸಲ್ಲಿ ಗೊತ್ತಿರಲ್ಲ. ಅಥವಾ ನಾನು ಹೀರೋ ಆಗಬೇಕು ಅಂತನಾ, ಅಥವಾ ಏನೋ ಕರಕುಶಲತೆ, ಇಂಥದ್ದೆಲ್ಲ ಇರುತ್ತೆ. ಪೇರೆಂಟ್ಸ್ ಇದಕ್ಕೆ ಬಿಡ್ತಾರಾ? ಇದು ಒಂದು ನಿಮಿಷ, ಪೇರೆಂಟ್ಸ್ಗಿಂತ ಮುಂಚೆ ನಾನು ಒಂದು ಅಂಶ ಸ್ಪಷ್ಟ ಮಾಡಬೇಕಾಗತ್ತೆ. ದತ್ತ ಅವರು ವ್ಯಕ್ತಪಡಿಸ್ತಿರುವ ಆತಂಕಗಳಿಗೆ ಆಧಾರಗಳಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಈಗ ಕಟ್ಟಿಮನಿಯವ್ರು ಹೇಳಿದ್ದು ಕೇಳಿಸ್ಕೊಂಡೆ, ರವಿಕುಮಾರ್ ಅವ್ರು ಹೇಳಿದ್ದು ಕೇಳಿಸ್ಕೊಂಡೆ. ಅವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಒಂದು ಗಳಿಗೆ ನನಗೆ ನಾನೇನೆ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನೇನೋ ಅನ್ನೋಷ್ಟು ಖುಷಿ ಆಗತ್ತೆ. ಇವೆಲ್ಲ ಅದಕ್ಕೆ ನಾನು ಹೇಳಿದೆ, ಬಹಳ ಚೆನ್ನಾಗಿದೆ, ಒಳ್ಳೆ ಐವರಿ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದಾರೆ. ಕೌಶಲ್ಯ, ಸ್ಕಿಲ್ಲು, ದೂರದೃಷ್ಟಿ, ಕನಸುಗಳು, ಪ್ರಯೋಗಶೀಲತೆ, ಹೊಸ ವಿಚಾರಗಳು, ಸುಮಾರು ಐಚ್ಛಿಕವಾದಂಥ ವ್ಯವಸ್ಥೆಗಳು, ಇವೆಲ್ಲ ಕೇಳೋಕ್ಕೆ ಚೆನ್ನಾಗಿದೆ. ಈಗ ಉದಾಹರಣೆ, ನಂದು ವಾಸ್ತವಿಕವಾಗಿ ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ಳಬಲ್ಲದು, ಅನುಷ್ಠಾನಗೊಳ್ಳದೇ ಇದ್ರೆ ಸರ್ಕಾರ ಮುಂದೆ ಏನು ಮಾಡಬಹುದು ಅಂತೇಳಿ. ಉದಾಹರಣೆಗೆ ಈಗ ಆರ್ಟ್ಸ್ ಕಾಲೇಜ್, ಈಗ ಬಹುಶಿಸ್ತೀಯ ಮಲ್ಟಿ ಡಿಸಿಪ್ಲಿನ್ ಅಂತ ಹೇಳಿದರು. ಹೌದಪ್ಪ, ಫಿಸಿಕ್ಸ್ ಓದೋನು ಎಕನಾಮಿಕ್ಸ್ ಓದಬೇಕು ಅಂದ್ರೆ ಅವನಿಗೆ ಆಸೆ ಆಗುತ್ತೆ, ಎಕನಾಮಿಕ್ಸ್ನವನಿಗೆ ಸಂಗೀತ ಕಲ್ತ್ಕೊಳ್ಳೋಣ ಅಂತೇಳಿ. ರೈಟು. ಹಾಗಾದರೆ ಈಗ ನಮ್ಮ ಹತ್ರ ಇರುವಂಥ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್, ನೃಪತುಂಗ ರಸ್ತೆಯಲ್ಲಿರೋ ಕಾಲೇಜಿನಲ್ಲಿ ನೀವು ಸಂಗೀತ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು
ಬೇರೆ ಎಲ್ಲ ಸ್ಕಿಲ್ಲು ಎಲ್ಲದನ್ನು ಫ್ಯಾಕಲ್ಟೀಸ್ ತರ್ತೀವಿ ಅಂದ್ರೆ Okay. ಅದಕ್ಕೆ ನೀವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಫೈನ್, ಅದು ಹೆಂಗ್ ಕಲ್ಪಿಸ್ತಾರೆ ಅಂತ ರವಿಕುಮಾರ್ ಆನ್ಸರ್ ಮಾಡ್ತಾರೆ ಸರ್. ಒಂದು ಬ್ರೇಕ್ ಆದ್ಮೇಲೆ ಪ್ರೊಫೆಸರ್ ಕಟ್ಟಿಮನಿ ಸರ್, ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. YSV ದತ್ತ ಅವರು, ರವಿಕುಮಾರ್ ಅವರು ಚರ್ಚೆಯಲ್ಲಿ ಮುಂದುವರಿತಾರೆ. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಶಿಕ್ಷಣ ನೀತಿಯ ಸತ್ಯ ಮಿಥ್ಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ವಿ. ಇದೀಗ ನಮ್ಮ ಜೊತೆ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷರು ಆಗಿರುವಂತ ಪ್ರೊಫೆಸರ್ ಬಿ ತಿಮ್ಮೇಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಒಂದಿಷ್ಟು ಸಾಧಕ ಬಾಧಕ ಸತ್ಯ ಮಿಥ್ಯದ ಬಗ್ಗೆ ಆಗ್ಲಿಂದ ಚರ್ಚೆ ಮಾಡ್ತಾ ಇದ್ವಿ. ಅಂದ್ರೆ ಜನರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಆತಂಕ ಹುಟ್ಟಿಸೋದು ಬೇಡ, ಲೆಟ್ಸ್ ಎಜುಕೇಟ್ ದ ಚಿಲ್ಡ್ರನ್ ಅಂಡ್ ಪೇರೆಂಟ್ಸ್ ಅಂತ ಹೇಳ್ಬಿಟ್ಟು ಸರ್. ಇವಾಗ ಆಗ್ಲೇ ನಾವು ಡಿಸ್ಕಷನ್ ಮಾಡುವಾಗ ಈ ಗೌರ್ಮೆಂಟ್ ಕಾಲೇಜ್ಗಳ ಕತೆ ಏನು, ಯೂನಿವರ್ಸಿಟಿಗಳ ಕತೆ ಏನು ಅಂತ ಒಂದು ಪ್ರಶ್ನೆ ಮೂಡ್ತು. ನಿಮ್ಮ ಒಪಿನಿಯನ್? ಅಂದ್ರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನಗೊಳಿಸೋದ್ರಿಂದ ಸರ್ಕಾರಿ ಕಾಲೇಜುಗಳಲ್ಲಾಗಲಿ ಅಥವಾ ಖಾಸಗಿ ಕಾಲೇಜುಗಳಾಗಲಿ ಅಂತ ತೊಂದರೆಯಾಗೋದಿಲ್ಲ. ಯಾಕೆಂದ್ರೆ ಕ್ರಮೇಣ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಡಿಗ್ರಿಯ ಮೊದಲನೇ ವರ್ಷದಿಂದ ಪ್ರಾರಂಭ ಮಾಡ್ತಿದ್ದೇವೆ. ಈಗ 3 ವರ್ಷದ ಡಿಗ್ರಿ ಏನಿದೆಯೋ ಅದು 3 ವರ್ಷದ ಡಿಗ್ರಿಯಾಗೆ ಉಳಿಯುತ್ತೆ. ಮಾಸ್ಟರ್ ಡಿಗ್ರಿಲಿರುವ ಒಂದನೇ ವರ್ಷವನ್ನ 3ನೇ ವರ್ಷಕ್ಕೆ ಸೇರಿಸಿದಾಗ ಮಾತ್ರ 4ನೇ ವರ್ಷದ ಆನರ್ಸ್ ಡಿಗ್ರಿ ಆಗತ್ತೆ. ಹಾಗಾಗಿ ಎಲ್ಲ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ 3 ವರ್ಷದ ಡಿಗ್ರಿ ಅಥವಾ 4 ವರ್ಷದ ಯೂನಿವರ್ಸಿಟೀಸ್ ಅಂತ ಇದೆ. ಸೊ ಈಗ ಸ್ಕಿಲ್ ಯೂನಿವರ್ಸಿಟೀಸ್ ಆಗ್ಬಿಟ್ರೆ ಮುಂದೆ ಇವಾಗಿರುವಂತ ಯೂನಿವರ್ಸಿಟಿಗಳ ಕತೆ ಏನು? ಅದನ್ನ ಎಕರೆಗಟ್ಲೆ ಇದೆ ಎಷ್ಟೋ ಯೂನಿವರ್ಸಿಟಿಗಳು, ಆ ಪರಭಾರೆ ಮಾಡ್ಬಿಡ್ತಾರ ಅಂತ ಒಂದು ಆತಂಕ ಅಷ್ಟೇ. ಇಲ್ಲ ಈಗ ಏನು ವಿಶ್ವವಿದ್ಯಾಲಯಗಳು ಇರ್ತಾವೋ ಆ ಎಲ್ಲ ವಿಶ್ವವಿದ್ಯಾಲಯಗಳು ಇರ್ತವೆ. ಈಗಿರುವ ವಿಶ್ವವಿದ್ಯಾಲಯಗಳನ್ನ ಗುಣಮಟ್ಟವನ್ನ ಎತ್ತರಿಸಬೇಕು. ಅದು ನಾವು ತಯಾರಿಸುವ ಪದವೀಧರರು ಎಂಪ್ಲಾಯಬಲ್ ಗ್ರಾಜ್ಯುಯೇಟ್ಸ್ ಆಗಬೇಕು. ಸೂಕ್ತ ವ್ಯಕ್ತಿಗ ವೆಲ್ ರೌಂಡೆಡ್ ಪರ್ಸನಾಲಿಟಿ ಇರುವ ಗ್ರಾಜ್ಯುಯೇಟ್ಸ್ ಅನ್ನ ನಾವು ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯನ್ನ ಜಾರಿಗೆ ತರಲಾಗಿದೆ. ಅದರಿಂದ ಶೈಕ್ಷಣಿಕವಾಗಿ ಗುಣಮಟ್ಟ ಮೇಲೆ ಇರುತ್ತೆ, ವಿದ್ಯಾರ್ಥಿಗಳ ಗುಣಮಟ್ಟ, ಅವರ ತಿಳುವಳಿಕೆ ಜಾಸ್ತಿ ಆಗುತ್ತೆ, ಅವರ ಎಂಪ್ಲಾಯಬಿಲಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಯಾವುದೇ ವಿಧವಾದ ತೊಂದರೆ ಆಗೋದಿಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಈಗ BA BSc ಅಲ್ಲಿ 3 ಆಪ್ಷನಲ್ ಸಬ್ಜೆಕ್ಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಬದಲು ಈಗ 2 ಸಬ್ಜೆಕ್ಟ್, ಒಂದು ಓಪನ್ ಎಲೆಕ್ಟಿವ್ ಅಂತ ತೆಗೆದುಕೊಳ್ತಾರೆ. ಮೊದಲು 3 ಸಬ್ಜೆಕ್ಟ್ಸ್ ಅಂದ್ರೆ PCM ಅಥವಾ CBZ ಅಥವಾ HEP ಅಥವಾ HES ಅನ್ನೋದು ಕಂಪಲ್ಸರಿಯಾಗಿ ವಿದ್ಯಾರ್ಥಿಗಳ ಮೇಲೆ ಏರಲಾಗ್ತಿತ್ತು. ಈಗ ಅದು ಯಾವುದನ್ನು ಏರೋದಿಲ್ಲ. ವಿದ್ಯಾರ್ಥಿ ತನಗೆ ಬೇಕಾದ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ದತ್ತ ಸರ್ ಕೂಡ ಆಗ್ಲೇ ಪ್ರಸ್ತಾಪ ಮಾಡಿದ್ರು. ರವಿಕುಮಾರ್ ಅವರು ರಿಯಾಕ್ಷನ್ ಪಡ್ಕೊಳಕ್ ನಾನು ಬಯಸ್ತೀನಿ. ಈಗ ಮಲ್ಟಿಪಲ್ ಆಫ್ ಚಾಯ್ಸಸ್ ಸಿಗೋದ್ರಿಂದ ಅವ್ರು ಹೇಳ್ದಂಗೆ ಒಂದು ಆರ್ಟ್ಸ್ ಕಾಲೇಜ್ ಇದೆ ಅಂತ ಕನ್ಸಿಡರ್ ಮಾಡೋಣ. ಆ ಕಾಲೇಜಲ್ಲಿ ಈಗ ಬೇರೆದು ನಂಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದಕ್ಕೆ ತಕ್ಕಂತ ಫೆಸಿಲಿಟೀಸ್ ಬೇಕಾಗುತ್ತಲ್ಲ ರವಿಕುಮಾರ್ ಅವರೇ. ಸೊ ಅದನ್ನ ಯಾವ ತರ ಪ್ರೊವೈಡ್ ಮಾಡ್ತಾರೆ ಅಂತ ನೋಡಿ ಮೇಡಮ್ ಅವರೇ, ನಾನು ಕೂಡ ಸಾಮಾನ್ಯ ಪದವಿಯನ್ನು ಓದಿ ಆರ್ಟ್ಸ್ ಪದವಿಯನ್ನು ಓದಿ ಬಂದಿರತಕ್ಕಂಥವನು. ಉದಾಹರಣೆಗೆ ಆರ್ಟ್ಸ್ನಲ್ಲಿ ಇರೋವಂಥ ವಿದ್ಯಾರ್ಥಿ ಒಂದು ಸೈನ್ಸ್ ಸಬ್ಜೆಕ್ಟ್ ತೆಗೆದುಕೊಳ್ತಾನೆ ಅಂತ ಇಟ್ಕೊಳ್ಳಿ. ಆ ಕಾಲೇಜಿಗೆ ಆ ಸೈನ್ಸ್ ಟೀಚರ್ನ ವರ್ಗಾವಣೆ ಮಾಡ್ತಾರೆ, ಏನೇನು ಚೇಂಜ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು 5,000 ಜನ ಪ್ರೊಫೆಸರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಸೈನ್ಸ್ ತಗೊಳ್ತಾರೆ, ಒಂದೊಂದು ಎರಡೆರಡು ಒಂದು ತಗೊಳ್ತಾರೆ. ಅಲ್ಲಿನ ಸೈನ್ಸ್ ಟೀಚರ್ಗೆ ವರ್ಗಾವಣೆ ಮಾಡ್ಬೋದಲ್ಲ ಆ ಕಾಲೇಜಿಗೆ. ಹಾಗಾಗಿ ನಾನೇನು ಹೇಳ್ತಾ ಇದ್ದೇನೆ, ಯಾವುದೇ ದೊಡ್ಡ ಅಮೂಲಾಗ್ರ ಬದಲಾವಣೆ ಆಗೋದಿಲ್ಲ. ಆದ್ರೆ 24,000 ಶಿಕ್ಷಕರ ಅಗತ್ಯ ಇದೆ. ವಿದ್ಯಾರ್ಥಿಯ ಆಸಕ್ತಿ ಬಹಳ ಇಂಪಾರ್ಟೆಂಟ್. ಅಗತ್ಯ ಇರೋ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳಕ್ಕೆ ದುಡ್ಡಿಲ್ಲ. ಹಲೋ, ಹೇಳ್ತೀನಿ ದತ್ತವ್ರು, ನಾನು ಹೇಳ್ತೀನಿ ಆ ಪ್ರಾಬ್ಲಮ್ ಇದೆ, ನಾನು ಒಪ್ಕೊಳ್ತೇನೆ. ಆ ಪ್ರಾಬ್ಲಮ್ ಇದೆ, ಒಪ್ಕೊಳ್ತೀನಿ. 24,000 ಶಿಕ್ಷಕರ ಅಗತ್ಯ ಇದೆ. ಟೀಚರ್ಸ್ಗಳ ಕೊರತೆ ಇದೆ, ನಾನು ಒಪ್ಕೊಳ್ತೇನೆ. ಇಂಗ್ಲಿಷ್ ಪಾಠ ಮಾಡೋ ಮೇಷ್ಟ್ರುಗಳಿಲ್ಲ,
ಗಣಿತ ಪಾಠ ಮಾಡೋ ಮೇಷ್ಟ್ರುಗಳಿಲ್ಲ. ಇದು ಕಟು ವಾಸ್ತವ. ಹೇಳಿಪ್ಪ. ಎಸ್ ದತ್ತವ್ರೆ, ನಾನು ವಿಷಯಕ್ಕೆ ಬರ್ತೀನಿ. ನಾನು ಹೇಳ್ತೀನಿ, ನಾನು ವೆರಿ ಮಚ್ ಕಳೆದ 25 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನಾನು ಹೇಳ್ತೀನಿ, ಕೇವಲ 10 ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ನೂರಾರು ಸಾವಿರಾರು ಸ್ಕೂಲ್ಗಳಿದ್ದಾವೆ, ಗೌರ್ಮೆಂಟ್ ಸ್ಕೂಲ್ಗಳು. 10 ವಿದ್ಯಾರ್ಥಿಗಳಿರುವಂಥ ನಾನೇನು ಹೇಳ್ತಾ ಇದ್ದೀನಿ, ಆ 10 ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ಸ್ಕೂಲ್ಗಳಲ್ಲಿರುವಂಥ ಟೀಚರ್ಸ್ 50 ಜನ ವಿದ್ಯಾರ್ಥಿಗಳಿರೋ ಸ್ಕೂಲ್ಗಳಿಗೆ ಟ್ರಾನ್ಸ್ಫರ್ ಮಾಡೋಣ. ಇರ್ಬೇಕು ನಾನು ಒಪ್ಕೊಳ್ತೀನಿ. ಆದ್ರೆ 5 ಜನ ವಿದ್ಯಾರ್ಥಿಗಳಿರುವಂಥ ಸ್ಕೂಲನ್ನು ನಡೆಸಬೇಕಾ? 5 ಜನ ವಿದ್ಯಾರ್ಥಿಗಳಿರೋ ಸ್ಕೂಲನ್ನು ನಡೆಸಬೇಕಾ? ಅದ್ರ ಪಕ್ಕದ ಶಾಲೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಒಂದ್ ಕಡೆ ಹಾಕಿ ಅವ್ರಿಗೆ ಬಸ್ ಅರೇಂಜ್ ಮಾಡೋಣ, ವೆಹಿಕಲ್ ಅರೇಂಜ್ ಮಾಡೋಣ, ಆ ಸ್ಕೂಲಿಗೆ ವೆಹಿಕಲ್ ಅಲ್ಲಿ ಬರಲಿ. ಆದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರದು. ಆಸಕ್ತಿ ಶಿಕ್ಷಣ ಸಿಗಬೇಕು. ಇಲ್ಲ, ಹಾಜರಾತಿ ಇಲ್ಲ, ಮಕ್ಕಳು ಬರ್ತಿಲ್ಲ ಅಂತ ಮುಚ್ತಾ ಇದ್ದಾರೆ. ಸೊ ಈ ಯೋಜನೆನೂ ಜಾರಿಗೆ ಬಂದ್ಬಿಟ್ರೆ ಅಲ್ಲಿಗೆ ಸರ್ಕಾರಿ ಶಾಲೆಗಳು ಕೇವಲ ಬುಕ್ ನಲ್ಲಿ ಇರುತ್ತೆ, ದಾಖಲೆಯಲ್ಲಿ ಇರುತ್ತೆ, ಓಪನ್ ಆಗೋದಿಲ್ಲ, ಶಾಲೆ ಬಂದ್ ಮಾಡ್ದಂಗ ಅಂತ. ದತ್ತ ಸರ್, ಕೊನೆಯದಾಗಿ ಕ್ವಿಕ್ ಆಗಿ ಒಂದು ರಿಯಾಕ್ಷನ್ ಇದ್ರ ಬಗ್ಗೆ. ನಾನು ನೋಡಿಮ್ಮ ಏನಿಲ್ಲ, ಇವ್ರು ಮಾಡ್ತಾ ಇರೋದೆಲ್ಲ ಕೂಡ ಒಂದೇ ಉದ್ದೇಶ. ಈಗ ಸರ್ಕಾರಿ ಸ್ವಾಮ್ಯದ ಶಾಲೆಗಳು, ಸರ್ಕಾರಿ ಸ್ವಾಮ್ಯದ ವ್ಯವಸ್ಥೆಗಳು ಸರಿ ಇಲ್ಲ, ಇವುಗಳನ್ನೆಲ್ಲ ಸರಿ ಮಾಡ್ತೀವಿ, ಸರಿಪಡಿಸ್ತೀವಿ ಅನ್ನೋ ನೆಪದಲ್ಲಿ ಈಗ ಸರಿ ಇಲ್ಲ ಅಂತ ಹೇಳೋದ್ರ ಮೂಲಕ ಕ್ರಮೇಣ ಇದನ್ನ ಖಾಸಗಿ ಕಾರ್ಪೊರೇಟ್ ಸಂಸ್ಥೆಗಳ ಕೈಗೆ ಒಪ್ಪಿಸುವುದಕ್ಕೆ ಏನ್ ಬೇಕೋ ಆ ತಯಾರಿ ಪ್ರಯೋಗ ಆರಂಭ ಆಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಒಂದು ನೆಪ ಅಷ್ಟೇ. ಫೈನ್, ಥ್ಯಾಂಕ್ ಯು ಸೋ ಮಚ್. ಚರ್ಚೆಯಲ್ಲಿ ಪಾಲ್ಗೊಂಡ ಎಲ್ರಿಗೂ ರವಿಕುಮಾರ್ ಅವರೇ ಥ್ಯಾಂಕ್ ಯು ಸೋ ಮಚ್, ತಿಮ್ಮೇಗೌಡ್ರೆ ಥ್ಯಾಂಕ್ ಯು ಸೋ ಮಚ್, YSV ದತ್ತ ಅವರೇ ಥ್ಯಾಂಕ್ ಯು ಸೋ ಮಚ್. ಒಟ್ಟು 876 ಪುಟಗಳ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಯಾಗುವಾಗ ಯಾವ ತರ ಜಾರಿಗೆ ಬರುತ್ತೆ ಅನ್ನೋ ಕುತೂಹಲ ನಮ್ಗೆ ಇದ್ದೇ ಇದೆ. ಇಲ್ಲಿ 2 ವಿಚಾರ ಅಂತೂ ನಾವು ಪ್ರಸ್ತಾಪ ಮಾಡಲೇಬೇಕು. ಒಂದು, ಕನ್ನಡ ಯಾವತ್ತೂ ಕೂಡ ಕಡೆಗಣಿಸಲ್ಪಡೋದು ಬೇಡ ಅಂತ. ಮತ್ತೊಂದು ವಿಚಾರ, ಸರ್ಕಾರಿ ಶಾಲೆಗಳು, ಯೂನಿವರ್ಸಿಟಿಗಳು ಮುಚ್ಚೋದು ಬೇಡ ಅನ್ನೋ ಆಶಯದೊಂದಿಗೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀರಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.